ಡಾಕ್ಟರ್ ವಿಷ್ಣುವರ್ಧನ್ ನಮ್ಮ ಕುಟುಂಬದವರ ಪರವಾಗಿ ಈ ಒಂದು ಚರ್ಚೆಗೆ, ಈ ಒಂದು ಸಭೆಗೆ ತಮ್ಮನ್ನೆಲ್ಲ ಆಹ್ವಾನಿಸಿದೆ. ತಾವೆಲ್ಲರೂ ಇಷ್ಟು ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದೀರಿ. ಆ ಒಂದು ಆಹ್ವಾನಕ್ಕೆ ಗೌರವವನ್ನು ಸಲ್ಲಿಸಿದಿರಿ. ತಮ್ಮ ಪ್ರೀತಿ, ಗೌರವ, ಅಭಿಮಾನ, ಹೆಮ್ಮೆ, ಶ್ರದ್ಧೆ, ಪೂಜಾಭಾವ ಅಪ್ಪ ಅವರ ಬಗ್ಗೆ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಗ್ಗೆ ಎಷ್ಟಿದೆ ಅನ್ನೋದು ಈ ಒಂದು ಸಂಖ್ಯೆಯಲ್ಲಿ ಅದು ಗೊತ್ತಾಗತ್ತೆ. ತಾವೆಲ್ಲರೂ ನಮ್ಮ ಸಿಂಹಗಳು, ಸಿಂಹಿಣಿಯರು. ಈಗ ಇತ್ತೀಚೆಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ಏನು ದುರ್ಘಟನೆ ಆಯಿತು ಅದು ಅತ್ಯಂತ ಖಂಡನೀಯ. ನಮ್ಮೆಲ್ರಿಗೂ ತುಂಬಾ ಸಂಕಟ ಆಗಿದೆ, ದುಃಖ ಆಗಿದೆ. ಈಗ ಮುಂದೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಈ ಒಂದು ಚರ್ಚೆ. ಆದರೆ ನಮ್ಮ ಭವಿಷ್ಯವನ್ನ ನಿರೂಪಿಸಬೇಕಾದ್ರೆ ಅಥವಾ ಒಂದು ಕಟ್ಟಡಕ್ಕೆ ಕಲಶವನ್ನ, ನಾವು ದೇವಸ್ಥಾನಕ್ಕೆ ಒಂದು ಕಲಶವನ್ನ ಏರಿಸಬೇಕಾದ್ರೆ ಅದರ ಬುನಾದಿ, ಅದರ ಅಡಿಪಾಯ ಮೊದಲು ಕಟ್ಟಬೇಕಾಗತ್ತೆ. ನಮ್ಮ ಭವಿಷ್ಯವನ್ನ ನಿರೂಪಿಸಬೇಕಾದ್ರೆ ನಮ್ಮ ಇತಿಹಾಸ, ಅದರ ಸಂಪೂರ್ಣ ಮಾಹಿತಿ ನಮಗೆ ಗೊತ್ತಿರಬೇಕು. ಅದು ಗೊತ್ತಿಲ್ಲದೆ ನಮ್ಮ ಭವಿಷ್ಯವನ್ನು ನಿರೂಪಿಸೋದಕ್ಕೆ ಆಗಲ್ಲ. ಮಾಧ್ಯಮದ ಮುಖಾಂತರ, ಸಾಮಾಜಿಕ ಜಾಲತಾಣಗಳ ಮುಖಾಂತರ ಸಾಕಷ್ಟು ಗೊಂದಲಗಳು ನಾವು ನೋಡ್ತಾ ಇದ್ದೀವಿ. ನಮ್ಮಗಳ ಮೇಲೆ, ನಮ್ಮ ಕುಟುಂಬದವರ ಮೇಲೆ ಸಾಕಷ್ಟು ಆರೋಪಗಳನ್ನ ಕೆಲವರು ಹೊರಿಸ್ತಾ ಇದ್ದಾರೆ. ಅದಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಸ್ಪಷ್ಟನೆ ಕೊಡಬೇಕು. ಇಲ್ಲಾಂತಂದ್ರೆ ನಿಮ್ಮಗಳ ಜೊತೆಯಲ್ಲಿ ಬೆರೆತ್ಕೊಂಡು ಕೆಲಸ ಮಾಡೋದಕ್ಕಾಗಲ್ಲ. ನಿಮಗೂ ಕೂಡ ಅದು ಒಂದು ಎಲ್ಲೋ ಒಂದು ಕಡೆ ಅದು ಒಂದು ಆತಂಕ ಇರುತ್ತೆ, ಗೊಂದಲ ಇರುತ್ತೆ. ಹಾಗಾಗಿ ನನಗೆ ಕೇವಲ 20 ನಿಮಿಷ ಸಮಯ ಕೊಡಿ. ಮೊದಲ 10 ನಿಮಿಷ ಅಲ್ಲ, ಬಹುಶಃ 8 ನಿಮಿಷ ಇರಬಹುದು, ನನ್ನ 2 ವಿಡಿಯೋಗಳನ್ನು ನಾನು ತೋರಿಸ್ತೀನಿ. ಇದು ಮೊಟ್ಟ ಮೊದಲ ಚರ್ಚೆ ಅಲ್ಲ, ಮೊಟ್ಟ ಮೊದಲ ಸಭೆ ಕೂಡ ಅಲ್ಲ. ನಾನು ಅಭಿಮಾನಿಗಳನ್ನು ಕರೆಸಿ ಸಾಕಷ್ಟು ಸಂದರ್ಭಗಳಲ್ಲಿ ಚರ್ಚೆ ಮಾಡಿದ್ದೀನಿ, ಅಭಿಮಾನ್ ಸ್ಟುಡಿಯೋ ಬಗ್ಗೆನೆ, ನಮ್ಮ ಪುಣ್ಯಭೂಮಿ ಬಗ್ಗೆನೆ. ಆದರೆ ಅದಕ್ಕೆ ಇಷ್ಟೊಂದು ಪ್ರಚಾರ ಸಿಕ್ಕಿರಲಿಲ್ಲ. ಅದು ಇವಾಗ ಸಿಕ್ಕಿದೆ. ಮತ್ತೊಮ್ಮೆ ಹೇಳ್ತೀನಿ, ಇದು ಮೊಟ್ಟ ಮೊದಲ ಬಾರಿಗೆ ನಾನು ಕರೆಸಿರೋ ಸಭೆ ಅಲ್ಲ. ಆ 2 ವಿಡಿಯೋಗಳನ್ನು ತಾವು ದಯವಿಟ್ಟು ನೋಡಿ. ಒಂದು ವಿಡಿಯೋ ಬಹುಶಃ 8-9 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋ. ಅದು ಅಭಿಮಾನಿಗಳನ್ನು ಕರೆಸಿದ್ದೆ. ಇದೇ ನಮ್ಮ ಹಳೆ ಮನೆ ಇತ್ತು, ಆ ಹಳೆ ಮನೆಗೆ ಕರೆಸಿದ್ದೆ. ಆವಾಗ ದಯವಿಟ್ಟು ಎಲ್ಲರೂ ಸ್ವಲ್ಪ ಫೋನ್ಗಳನ್ನು ಸೈಲೆಂಟಲ್ಲಿ ಇಡಿ. ಅಲ್ಲಿ ಕರೆಸಿದ್ದೆ. ಆವಾಗ ನಾನು ಮಾತಾಡಿರೋ ವಿಡಿಯೋ ನನ್ನ ಸಾಮಾಜಿಕ ಜಾಲತಾಣಗಳಲ್ಲೂ ನಾನು ಇತ್ತೀಚಿನ ಒಂದು ವಾರದ ಹಿಂದೆ ನಾನು ಅದನ್ನು ಹಾಕೊಂಡಿದ್ದೆ. ಅದಕ್ಕೆ ಅಷ್ಟೊಂದು ವೀಕ್ಷಣೆ ಬಂದಿಲ್ಲ. ಹಾಗಾಗಿ ನಾನು ಇದನ್ನು ತೋರಿಸ್ಬೇಕು. ನಾನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು 8-9 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋ ಅಂತ. ನಾನು ದಾಡಿ ಬಿಟ್ಕೊಂಡೆ ಈಗ 8-9 ವರ್ಷ ಆಯಿತು. ಅದರ ಹಿಂದೆ ಇರ್ತಕ್ಕಂಥ ವಿಡಿಯೋ. ಮೊದಲು ಅದನ್ನು ನೋಡೋಣ. ಅದಾದಮೇಲೆ 2.5 ವರ್ಷಗಳ ಹಿಂದೆ, ಅಂದರೆ ನಮ್ಮ ಸ್ಮಾರಕ ಇನ್ನೂ ಉದ್ಘಾಟನೆ ಆಗಿರಲಿಲ್ಲ, ಮೈಸೂರು ಸ್ಮಾರಕ ಇನ್ನೂ ಉದ್ಘಾಟನೆ ಆಗಿರಲಿಲ್ಲ. ಅದಕ್ಕೆ ಮುಂಚೆ ನಾನು ಇಲ್ಲೇ ಕರೆಸ್ಕೊಂಡಿದ್ದೆ, ಹೊಸ ಮನೆಗೆ ಕರೆಸ್ಕೊಂಡಿದ್ದೆ. ಆವಾಗ ಅವರುಗಳ ಜೊತೆಯಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ವಿಡಿಯೋ. ಆ 2 ವಿಡಿಯೋಗಳನ್ನು ನಾವು ನೋಡೋಣ. ಅದಾದ್ಮೇಲೆ ನಾನು ಮಾತಾಡ್ತೀನಿ. ಮೊದಲನೇದಾಗಿ ನಮ್ಮ ಸಿಂಹಗಳು ಇವತ್ತು ಏನು ಬಂದರು, ಅವರ ಸಂಖ್ಯೆ ನೋಡಿ, ಅವರ ಒಂದು ಉತ್ಸಾಹ ನೋಡಿ, ಪ್ರೀತಿ ನೋಡಿ, ಆತ್ಮೀಯತೆ ನೋಡಿ ತುಂಬಾ ಸಂತೋಷ ಆಯಿತು. ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಎರಡನೇದಾಗಿ ಮೊದಲನೇದಾಗಿ ನಮ್ಮ ಸಿಂಹಗಳು ಇವತ್ತು ಏನು ಬಂದರು, ಅವರ ಸಂಖ್ಯೆ ನೋಡಿ, ಅವರ ಒಂದು ಉತ್ಸಾಹ ನೋಡಿ, ಪ್ರೀತಿ ನೋಡಿ, ಒಂದು ಆತ್ಮೀಯತೆ ನೋಡಿ ತುಂಬಾ ಸಂತೋಷ ಆಯಿತು. ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಎರಡನೇದಾಗಿ ಅಭಿಮಾನ್ ಸ್ಟುಡಿಯೋ ಬಗ್ಗೆ ಏನಿದೆ, ಆ ಪುಣ್ಯಭೂಮಿಯನ್ನ ನಾವು ಮುಟ್ಟೋ ಪ್ರಶ್ನೆನೇ ಬರಲ್ಲ. ನಾವು ಮೊದಲಿಂದ ಅದನ್ನ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀವಿ, ಅದನ್ನ ನಾವು ಯಾವುದೇ ಕ್ಷಣದಲ್ಲೂ ಮುಟ್ಟಲ್ಲ. ಅದು
ಏನು ಅಂತ ಹೇಳಿದ್ರೆ ಅದು ವಿವಾದಾತ್ಮಕ ಒಂದು ಜಾಗ ಆಗಿ ಕೂತಿದೆ. ಕೋರ್ಟ್ ಅಲ್ಲಿ ಕೇಸ್ ಇದೆ. ಬಾಲಣ್ಣ ಅವ್ರ ಮಕ್ಕಳು ಸಾಕಷ್ಟು ಬಾರಿ ಮಾಧ್ಯಮದ ಮುಖಾಂತರ ಹೇಳ್ತಾರೆ, ನಮ್ಮ ಏನು ಅಭ್ಯಂತರ ಇಲ್ಲ, ನಾವು ಜಾಗ ಕೊಡೋದಕ್ಕೆ ಸಿದ್ಧ ಅಂತ ಹೇಳ್ತಾರೆ. ಆದ್ರೆ ಮೊನ್ನೆನೆ ಒಂದು ವಾಹಿನಿಯಲ್ಲಿ ಗೀತಾ ಬಾಲಿ ಅವರು ಅಂದ್ರೆ ಬಾಲಣ್ಣ ಅವ್ರ ಮಗಳು ಸ್ಪಷ್ಟವಾಗಿ ಹೇಳಿದ್ರು, ನಾವು ಕೊಡೋದಕ್ಕೆ ಸಿದ್ಧ ಆದ್ರೆ ಅದು ಕಾನೂನುಬದ್ಧವಾಗಿ ಮಾಡೋದಕ್ಕೆ ಸಿದ್ಧ ಇಲ್ಲ, ಕಾನೂನುಬದ್ಧವಾಗಿ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಕೋರ್ಟ್ ಅಲ್ಲಿ ಇದೆ ಅದು ಕೇಸು, ಏನು ಮಾಡಕ್ಕಾಗಲ್ಲ ಅಂತ. ಕಾನೂನುಬದ್ಧವಾಗಿ ಅದು ಮಾಡೋದಕ್ಕೆ ಆಗಲ್ಲ ಅಂತಂದ್ರೆ ಅದು ಏನು ಪ್ರಯೋಜನ ಇಲ್ಲ. ಒಂದು ಇಟ್ಕೇನು ಅಲ್ಲಿ ಇಡೋದಕ್ಕೆ ಸಾಧ್ಯ ಆಗಲ್ಲ. ಇವಾಗಲೂ ಅಲ್ಲಿ ಮಂಟಪ ಕಟ್ಟಿರೋದಾಗಿರ್ಬಹುದು ಅಥವಾ ಸಮಾಧಿ ಕಟ್ಟಿರೋದಾಗಿರ್ಬಹುದು, ಇದು ಅಮ್ಮನೇ ಕಟ್ಟಿರೋದು. ಬೇರೆ ದೃಷ್ಟಿಯಲ್ಲಿ ಅಲ್ಲಿ ಒಂದು ಸ್ಮಾರಕ ಕಟ್ಟಬೇಕು ಅಂತಂದ್ರೆ ಅದು ಸಾಧ್ಯ ಆಗೋದು ಸ್ವಲ್ಪ ಕಷ್ಟ ಆಗ್ತಿದೆ. ಜೊತೆಗೆ ಇವಾಗ ಒಂದು ಗಟ್ಟಿಯಾಗಿ ಧ್ವನಿ ಎತ್ತದ ಮೇಲೆ ಸರ್ಕಾರನು ತುಂಬಾ ಒಂದು ಆಸಕ್ತಿ ವಹಿಸಿ ಆದಷ್ಟು ಬೇಗ ಮೈಸೂರಲ್ಲಿ ಸ್ಮಾರಕ ಕಟ್ಟೋದಕ್ಕೆ ಪ್ರಾರಂಭ ಆಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಪ್ರಯತ್ನ ಪಡ್ತಾ ಇದೆ. ಕೋರ್ಟ್ ಕೇಸು ಈಗ ಬರುವ ವಾರದಲ್ಲಿ ಅವ್ರದ್ದು ಒಂದು ದಿನಾಂಕ ನಿಗದಿ ಆಗಿದೆ. ಸರ್ಕಾರ ಹೇಳಿದೆ ಆದಷ್ಟು ಬೇಗ ನಾವು ಇದನ್ನ ಬಗೆಹರಿಸಿ ಕೆಲಸ ಪ್ರಾರಂಭ ಮಾಡಿಸ್ತೀವಿ ಅಂತ ಹೇಳಿದೆ. ಅಭಿಮಾನ್ ಸ್ಟುಡಿಯೋನಲ್ಲಿ ಸ್ಮಾರಕ ಆಗೋದು ಯಾಕೆ ಕಷ್ಟ ಅಂತ ನಾನು ಹೇಳ್ತೀನಿ. 2009 30 ಡಿಸೆಂಬರ್ ಅಲ್ಲಿ ಅಪ್ಪರದು ಸಂಸ್ಕಾರ ನಡೀತು. ಆಗ ಸರ್ಕಾರ ಈ 2 ಎಕರೆ ಜಾಗಕ್ಕೆ 2 ಕೋಟಿ ಮಂಜೂರು ಮಾಡಿತ್ತು. ಈಗ ಒಂದು ವೇಳೆ ಅದು ಜಾಗ ಕೊಡ್ತೀನಿ ಅಂತ ಇದ್ರೆ ಮೊದಲನೇದಾಗಿ ಅದು ಕಾನೂನುಬದ್ಧವಾಗಿ ಆಗ್ಬೇಕು. 2 ಎಕರೆ ಇದು ಸೆಪರೇಟ್ ಮಾಡಿ ಅಂತಂದ್ಬಿಟ್ಟು ನಾವು ಅಡ್ವೊಕೇಟ್ ಜನರಲ್ ಅವ್ರನ್ನ ಸಾಕಷ್ಟು ಬಾರಿ ಕೇಳಿದೀವಿ. ಅವರು 1 ಇಂಚು ಸಹ ಸೆಪರೇಟ್ ಮಾಡೋದಕ್ಕಾಗಲ್ಲ, ಇತ್ಯರ್ಥ ಆದ್ರೆ 10 ಎಕರೆಗೆ ಇತ್ಯರ್ಥ ಆಗ್ಬೇಕು ಅಂತಂದ್ಬಿಟ್ಟು ಬಹಳ ಸ್ಪಷ್ಟವಾಗಿ ಅವರು ಅದನ್ನ ಹೇಳಿದ್ದಾರೆ. ಹಾಗಾಗಿ ನಮ್ಗೆ 2 ಎಕರೆ ಸೆಪರೇಟ್ ಆಗಿ ಆಗಲ್ಲ ಅದು ಒಂದು. ಜೊತೆಗೆ ಸರ್ಕಾರ 2 ಎಕರೆಗೆ 2 ಕೋಟಿ ಏನು ಮಂಜೂರು ಮಾಡಿತ್ತು. ಈಗ ಒಂದು ವೇಳೆ ಅದು ಅವರು ಕೇಸು ವಿಡ್ರಾ ಮಾಡ್ಕೊಂಡ್ರೆ ಗೀತಾ ಬಾಲಿ ಅವರು 2 ಎಕರೆ ಜಾಗಕ್ಕೆ 2 ಕೋಟಿನೇ ಸಾಕಾಗಬಹುದಾ? 2 ಕೋಟಿಗೆನೆ 2 ಎಕರೆ ಕೊಡ್ತಾರ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಬಾಲಣ್ಣ ಅವ್ರ ಮಗ ಹೇಳ್ಕೊಂಡಿದ್ದಾರೆ, ನಾವು 150 ಅಡಿ ಬೈ 50 ಅಡಿ ಉಚಿತವಾಗಿ ಸರ್ಕಾರ ಕೊಡ್ತೀವಿ, ಸ್ಮಾರಕ ಕಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. 150 ಬೈ 50 ಅಡಿ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಸಹ ಕಾನೂನುಬದ್ಧವಾಗಿ ಆಗ್ಬೇಕು ಮೊದಲನೇದಾಗಿ. ಎರಡನೇದಾಗಿ ಅದು ಅಷ್ಟು ಜಾಗದಲ್ಲಿ ಅಪ್ಪ ಅವರ ಗತ್ತಿಗೆ ಅಲ್ಲಿ ಸ್ಮಾರಕ ಕಟ್ಟೋದಕ್ಕಾಗತ್ತಾ ಅನ್ನೋದನ್ನ ಎಲ್ರು ಯೋಚನೆ ಮಾಡಬೇಕು. 150 ಬೈ 50 ಅಡಿ ಅಂತಂದ್ರೆ ಬರೀ ಹೋಗೋದಕ್ಕೆ ಬರೋದಕ್ಕೆ ದಾರಿ, ಒಂದು ಪ್ರದಕ್ಷಿಣೆ ಹಾಕೋದಕ್ಕೆ ಮಾತ್ರ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ ಅಲ್ಲಿ ಸ್ಮಾರಕ ಕಟ್ಟೋದಕ್ಕಾಗಲ್ಲ. ಅದರಿಂದ ನಾವು ಸ್ಮಾರಕ ಮೈಸೂರಲ್ಲಿ ಕಟ್ತೀವಿ. ಇಲ್ಲಿ ಪುಣ್ಯ ಭೂಮಿಗೆ ಸಿಗಬೇಕಾದ ಏನು ಒಂದು ಆದ್ಯತೆ ಇದೆ ಅದು ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಪ್ರಯತ್ನ ಪಡ್ತೀವಿ. ಇಷ್ಟು ಇದೆ. ಜೊತೆಗೆ ಸಾಕಷ್ಟು ಜನಗಳು ಕೂತ್ಕೊಂಡು ಇದು ವ್ಯಾಪಾರೀಕರಣ ಇಲ್ಲಿ ನಡೀತಾ ಇದೆ ಅಂತ ಅಂದ್ಬಿಟ್ಟು ಒಂದು ಅಪವಾದ ಇದೆ. ದಯವಿಟ್ಟು ಎಲ್ರು ಅರ್ಥ ಮಾಡ್ಕೋಬೇಕು, ನನಗ್ ತಿಳಿ ಹೇಳ್ಬೇಕು ಇದು ಹೇಗೆ ಇಲ್ಲಿ ವ್ಯಾಪಾರೀಕರಣ ಮಾಡೋದಕ್ಕೆ ಸಾಧ್ಯ ಅಂತ. ಯಾಕಂತಂದ್ರೆ ಇಲ್ಲಿ ಏನೇ ಆದ್ರೂ ಸಹ ಇಲ್ಲಿ ನಾಳೆ ಇನ್ಸ್ಟಿಟ್ಯೂಟ್, ಒಂದು ಫಿಲ್ಮ್ಸ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅದರ ಒಂದು ಶಾಖೆ ಆದ್ರೂ ಕೂಡ ಮೈಸೂರಲ್ಲಿ ಅದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಒಂದು ಜಂಟಿ ಯೋಜನೆ ಆಗುತ್ತೆ. ಇದು ನೀವು ಮಾಡಿ ಅಂತ ನಾವು ಕೇಳ್ತಾ ಇದೀವಿ. ಇದು ಸರ್ಕಾರದ ಟ್ರಸ್ಟ್, ಸರ್ಕಾರದ ಜಾಗ, ಸರ್ಕಾರದ ದುಡ್ಡು, ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷರು. ಇದು ಇಲ್ಲಿ ವೈಯಕ್ತಿಕ ಕುಟುಂಬಕ್ಕೆ ಅಥವಾ ಒಬ್ಬ ವ್ಯಕ್ತಿಗೆ ಜೋಬು ತುಂಬಿಕೊಳ್ಳೋದಕ್ಕೆ ಅವಕಾಶ ಇಲ್ಲ, ಸಾಧ್ಯತೆನೇ ಇಲ್ಲ, ಆಸ್ಪದನೇ ಇಲ್ಲ. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನಾಳೆ ಇದು ಇನ್ಸ್ಟಿಟ್ಯೂಟ್ ಆದ್ರೆ ಇದು ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಷಯ ಆಗುತ್ತೆ, ಇಡೀ ಕರ್ನಾಟಕಕ್ಕೆ ಒಂದು ಕೊಡುಗೆ ಆಗುತ್ತೆ. ಇದನ್ನ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಮ್ಮ ಅಭಿಮಾನಿಗಳಿಗೆ ಹೇಳ್ತಾ ಇದ್ದೇನೆ ನಾನು ಈ ಒಂದು ಇದರ ಮುಖಾಂತರ, ಮಾಧ್ಯಮದ ಮುಖಾಂತರ, ಯಾರು ಸಹ ದಯವಿಟ್ಟು ತಮಗೇನಾದ್ರೂ ಬೇಜಾರಿದ್ರೆ, ದುಃಖ ಏನಾದ್ರೂ ಆಗಿದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಅಂತ ನಾನು ಕೈ ಮುಗಿದು ಕೇಳ್ಕೊತೀನಿ. ನಾವೆಲ್ಲರೂ ಜೊತೆಲಿ ಇರಬೇಕು, ಜೊತೆಲಿ ಪ್ರೀತಿಯಿಂದ ಇರಬೇಕು. ಅದೇ ಒಂದು ದೊಡ್ಡ ಶಕ್ತಿ. ತಾವುಗಳು ಸಿಂಹಗಳು ನಮ್ಮ ಜೊತೆಲಿದ್ರೆ ಅದು ಒಂದು ದೊಡ್ಡ ಶಕ್ತಿಯಿಂದ ಈ ಒಂದು ಸ್ಮಾರಕ, ಈ ಒಂದು ಪುಣ್ಯ ಭೂಮಿ ಆದಷ್ಟು ಬೇಗ ಅದಕ್ಕೊಂದು ಆದ್ಯತೆ ಸಿಗತ್ತೆ, ಒಂದು ನಿರ್ಮಾಣ ಆಗತ್ತೆ ಅಂತ ನಾನು ಹೇಳ್ತೀನಿ. ಕನಸು ಅಭಿಮಾನಿಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಅವರು ಇತ್ತೀಚೆಗೆ ಆಗಿರ್ತಕ್ಕಂಥ ಬೆಳವಣಿಗೆ ಅದರಿಂದ ಈ ಗೊಂದಲ ಸೃಷ್ಟಿಯಾಗಿದೆ.
ಒಂದಿಷ್ಟು ಆರೋಪಗಳನ್ನ ಮಾಡಿದ್ರು. ಅಮ್ಮ ಅವರು 2 ಬಾರಿ ಕರೆ ಮಾಡಿ ಅವರಿಗೆ ಇಲ್ಲಿ ಅಭಿಮಾನಿಗಳಿಗೆ ಯಾವುದೇ ತರಹದ ಪೂಜಾ ಕಾರ್ಯಕ್ರಮಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಹೇಳದಂತೆ ಒಂದು ಆರೋಪ. ಎರಡನೇದಾಗಿ ಇಲ್ಲಿ ಕೇವಲ 200 ಜನ ಬರ್ತಾರೆ ಅನ್ನೋದು ಎರಡನೇ ವಿಷಯ. ಮೂರನೇದು ಮಾನ್ಯ ನ್ಯಾಯಾಧೀಶರು ಮಾತ್ರ ಹೇಳ್ತಾರೆ, ನಮ್ಮ ಕುಟುಂಬದವರ ಅನುಮತಿ ಇದ್ದಲ್ಲಿ ಅಲ್ಲಿರ್ತಕ್ಕಂಥ ಸಮಾಜ ಇದೆ ಅದನ್ನು ನಾವು ತೆರವುಗೊಳಿಸ್ತೀವಿ. ಮೊದಲನೇದಾಗಿ ಅಮ್ಮವರು ಆ ಥರದ ಹೇಳಿಕೆಯನ್ನ ಕೊಡಲ್ಲ, ಯಾರು ಕರೆ ಮಾಡಲ್ಲ. 2016 ಆದಮೇಲೆ ನಾವು ಅವ್ರ ಜೊತೆ ಸಂಪರ್ಕದಲ್ಲೂ ಇಲ್ಲ. ಕನ್ಸ್ಮನ್ಸಲು ಅಭಿಮಾನಿಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಅವರು ಹೇಳಿದ್ದಾರೆ. ಅವರಿಗೆಲ್ಲ ಅಭಿಮಾನ, ಗೌರವ, ಕಾಳಜಿ, ಪ್ರೀತಿ ಏನಿದೆ ಅದು ನಮ್ಗೆ ಯಾರಿಗೂ ಇಲ್ಲ. ಅವರನ್ನ ನಾವು ಉಳಿಸಕ್ಕಾಗಲ್ಲ. ಅಚ್ಚಾಪಿಸ್ಕೊಂಡ್ರು ಅವರ ಸ್ಥಾನಕ್ಕೆ ನಮ್ಮನ್ನ ನಾವು ಹಚ್ಚಕ್ಕಾಗಲ್ಲ. ಅವರ ಸ್ಥಾನನೇ ಅದನ್ನ ನಾವು ಎಲ್ಲೂ ಅರ್ಥ ಅವ್ರ ಮೇಲೆ ಆರೋಪ ಮಾಡಿದ್ರೆ ನಮ್ಮ ತಾಯಿ ಮೇಲೆ ಮಾತೇ ಇನ್ನೊಂದು ಹೇಳ್ತೀನಿ, ನಾನು ಸಾಕ್ಷಿ ಚಿತ್ರದಲ್ಲಿದೆ. ಅಪ್ಪ ಅವರು ಅಮ್ಮನ್ನ ತಾಯಿ ಸ್ಥಾನ ಕೊಟ್ಟಿದ್ರು. ಹೋಗ್ತಾ ಹೋಗ್ತಾ ನೀನು ನನ್ನ ತಾಯಿ ಅಂತ ಹೇಳ್ತಾರೆ. ಅವ್ರ ಬಗ್ಗೆ ಆರೋಪ ಮಾಡಬಾರ್ದು. ಅವ್ರ ಮೇಲೆ ಯಾರಾದ್ರೂ ಆರೋಪ ಮಾಡಿದ್ರೆ, ಕುಟುಂಬದ ಮೇಲೆ ನಾವು ಯಾರಾದ್ರೂ ಆರೋಪ ಮಾಡಿದ್ರೆ ನಾವು ಅವ್ರನ್ನ ಕೇಳ್ಬೇಕಾ, ಅವ್ರನ್ನ ಇದು ಮಾಡ್ಬೇಕಾ ಅಥವಾ ಹೌದಾ ಹಾಗಾದ್ರೆ ಇವೇ ಸರಿ ಅಂತ ನಾವು ಘೋಷಿಸ್ಬೇಕು ಅಲ್ವಾ? ಅದು ಮಾಡಲಿಲ್ಲ. ಅದು ಸಮಸ್ಯೆ. ನಮ್ಮ ಜನಗಳ ಬಗ್ಗೆ, ನಮ್ಮ ವ್ಯಕ್ತಿಗಳ ಬಗ್ಗೆ ನಮಗೆ ಗೊತ್ತಿಲ್ಲ. ನಮ್ಮ ವ್ಯಕ್ತಿಗಳ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ನಮಗೆ ಗೊತ್ತಿಲ್ಲ. ಇದು ದುರಂತ, ಇದು ಆಗಬಾರ್ದು. ಎರಡನೇದಾಗಿ ಅಲ್ಲಿ ಕೇವಲ 200 ಜನ ಬರ್ತಾರೆ ಅನ್ನೋ ಆರೋಪ. 200 ಜನ ಹೋದ ವರ್ಷ ನಾವು ನೋಡೋದು ಕಟೌಟ್ ಜಾತ್ರೆಯಲ್ಲಿ 2.4 ಲಕ್ಷದ ಪುಣ್ಯ ಸ್ಮರಣೆ ಕೂಡ 1000 ಜನ ಬರ್ತಾರೆ. ಮೂರನೇದಾಗಿ ಅನುಮತಿ ಬೇಕು. ನಮ್ಮ ಅನುಮತಿ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಇರ್ತಕ್ಕಂಥ ಸಮಾಜ ಏನಿದೆ ಅದನ್ನ ತೆರವುಗೊಳಿಸಿ ಅಂತ ಯಾವುದೇ ಕಾರಣಕ್ಕೂ ನಾವು ಆ ಥರದ ಅನುಮತಿ ಕೊಡಲ್ಲ. ಆ ಥರದ್ದು ಮದುವೆ ಮಾಡಲ್ಲ. ಕೇಳ್ಕೊಳ್ಬೇಕು. ಯಾಕಂತಂದ್ರೆ ಇದೊಂದು ಪೂಜಾ ಸ್ಥಾನ ಆಗಿದೆ, ದೇವಸ್ಥಾನ ಆಗಿದೆ. ಈ ಅನುಮತಿ ಯಾವ ರೀತಿ ಅನುಮತಿ ಕೊಡಬೇಕು? ಅಭಿಮಾನಿಗಳಿಗೆ ಇಲ್ಲಿ ವರ್ಷ ಇಡೀ ಇಲ್ಲಿ ಬಂದು ಹೋಗೋದಕ್ಕೆ ಅವಕಾಶ. ಅದರ ಜೊತೆಗೆ 2 ಬಾರಿ ಸೆಪ್ಟೆಂಬರ್ 18, ಡಿಸೆಂಬರ್ 30 2 ಬಾರಿ ವಿಜೃಂಭಣೆಯಿಂದ ಅವರ ಹುಟ್ಟುಹಬ್ಬ ಅವರ ಪುಣ್ಯಸ್ಮರಣೆಯನ್ನು ಆಚರಿಸಿಕೊಳ್ಳೋದಕ್ಕೆ ಅವಕಾಶ. ಇದು ಅನುಮತಿ ಕೊಡಬೇಕಾದವರು ಯಾರು? ಬಾಲನ ಕುಟುಂಬದವರು. ಯಾಕಂದ್ರೆ ಜಾಗ ಇದ್ದದ್ದು ಅವರ ಮಾಲೀಕತ್ವ, ಅವ್ರ ಜಾಗ. ಹಾಗಾಗಿ ಅವ್ರ ಅಭಿಮಾನಿಗಳಿಗೆ ಕೊಡಬೇಕು. ನಾನು ಮತ್ತೆ ಮೊದಲೇ ಈಗ ಕೇಳ್ಕೊತೀವಿ. ಯಾಕಂದ್ರೆ ಏನು ಅಂತಂದ್ರೆ ಬಾಲನವರ ಕುಟುಂಬದವರು ದೊಡ್ಡ ಮನಸ್ಸು ಮಾಡಿ ಈ 10 ಗುಂಟೆ ಜಾಗ ಇದೆ, ಅದು ಅಭಿಮಾನಿಗಳಿಗೋಸ್ಕರ ಬಿಟ್ಕೊಡ್ಬೇಕು. ಅವರ ಮಾಲೀಕತ್ವದ್ದೇ ಜಾಗ ಆಗಿದೆ, ಯಾರಿಗೂ ಕೊಡೋದು ಬೇಡ, ಯಾರು ಕೊಂಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ, ಅವ್ರದೇ ಜಾಗ ಆಗುತ್ತೆ. ಆದ್ರೆ ಇದಕ್ಕೋಸ್ಕರ ನಾವು ಆಗಲೇ ಉದಾಹರಣೆ ಕೊಟ್ಟೆ, ಎಷ್ಟು ಹಳ್ಳಿಗಳಲ್ಲಿ ಊರುಗಳಲ್ಲಿ ಶ್ರೀಮಂತರು ಏನ್ ಮಾಡ್ತಾರೆ, ದೇವಸ್ಥಾನಕ್ಕೋಸ್ಕರ ಅಂತ ಬಿಟ್ಟು ಒಂದಿಷ್ಟು ಜಾಗ ಕೊಡ್ತಾರೆ. ನಾನು ಅದು ದೊಡ್ಡತನ, ನಾನು ದೊಡ್ಡಂತ ಕೊಡ್ತಾರ. ಅದೇ ರೀತಿಯಲ್ಲಿ ಇವರು ಸಹ ಇದು ಒಂದು ದೇವಸ್ಥಾನ, ಇವರು ಸಹ ಈ ಅಭಿಮಾನಿಗಳಿಗೋಸ್ಕರ ಇನ್ನೊಂದು 10 ಗುಂಟೆ ಜಾಗನ ಬಿಟ್ಟುಕೊಡ್ಬೇಕು. ಈ ಕಾರ್ಯಕ್ರಮವನ್ನ ಮಾಡ್ಕೊಂಡು ಹೋಗೋದಕ್ಕೆ ಬಿಟ್ಟುಕೊಡ್ಬೇಕು. ಅದನ್ನ ತುಂಬ ಹಿರಿಯರಾದ್ರು ಅವರಿಗೆ ಅರ್ಥವರು ಮಗನ ತರ ಆಗ್ತಾರೆ. ಹಾಗಾಗಿ ಇನ್ನೊಂದು ಕಲಾವಿದರಿಗೆ ಅದು ಗೌರವ ಸಲ್ಲಿಸೋ ಒಂದು ಅವಕಾಶ. ಅದನ್ನ ಗೌರವ ಸಲ್ಲಿಸಿದ್ರೆ ನಿಜಕ್ಕೂ ಅದು ಇಡೀ ಕರ್ನಾಟಕಕ್ಕೆ ಒಂದು ಹೆಮ್ಮೆ ವಿಚಾರ ಆಗುತ್ತೆ. ಎಲ್ಲ ಅಭಿಮಾನಿಗಳ ಮನಸ್ಸಲ್ಲಿ ಬಾಲಣ್ಣ ಅವರ ಕುಟುಂಬದವರು ಚಿರಸ್ಥಾಯಿಯಾಗಿ ಹೋಗ್ತಾರೆ. ಹಾಗಾಗಿ ಇವತ್ತು ಈ ಸಂದರ್ಭದಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀರಾ, ನಾನು ಈ ವಿಡಿಯೋ ಮುಖಾಂತರ ಅವ್ರನ್ನ ಕೇಳ್ಕೊತೀನಿ, ಅಭಿಮಾನಿಗಳ ಪರವಾಗಿ ಕೇಳ್ಕೊತೀನಿ, ನಮ್ಮ ಕುಟುಂಬದವರ ಪರವಾಗಿ ಕೇಳ್ಕೊತೀನಿ. ದಯವಿಟ್ಟು ಅಭಿಮಾನಿಗಳಿಗೋಸ್ಕರ ಇದನ್ನ 10 ಗುಂಟೆ ಜಾಗ ಇದೆ ಅದನ್ನ ಬಿಟ್ಕೊಡಿ. ಇದರಿಂದ ನೀವು ದುಡ್ಡು ಬೇಕು ಅಂತ ಏನಾದ್ರು ಇದ್ದಲ್ಲಿ ಅಭಿಮಾನಿಗಳು ತುಂಬಾ ಶ್ರೀಮಂತರು, ಅವ್ರು ಏನ್ ಬೇಕಾದ್ರೂ ಮಾಡಬಹುದು, ಖರೀದಿಸಬಹುದು. ಆದ್ರೆ ಅಭಿಮಾನಿಗಳು ಹೇಗೆ ಶ್ರೀಮಂತರು,
ನೀವು ಸಹ ಅಷ್ಟೇ ಶ್ರೀಮಂತರಾಗಬೇಕು, ಅದೇ ಶ್ರೀಮಂತಿಗೆ ಅದೇ ಶ್ರೀಮಂತರನ್ನ ನೀವು ತೋರಿಸಿ ಎಲ್ಲರೂ ಕೇಳಿಸ್ಕೊಂಡ್ರಲ್ಲ. 8-9 ವರ್ಷಗಳ ಹಿಂದೆ ನಾನು ಮಾತಾಡಿರ್ತಕ್ಕಂಥ ವಿಡಿಯೋ ಅಭಿಮಾನಿಗಳ ಸಮ್ಮುಖದಲ್ಲಿ. 2ನೇ ವಿಡಿಯೋ 2.5 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋ. ನಮ್ಮ ಹೇಳಿಕೆ ಏನಿದೆ, ನಮ್ಮ ಅನಿಸಿಕೆ ಏನಿದೆ, ನಮ್ಮ ಭಾವನೆ ಏನಿದೆ, ಬಹುಶಃ ಅದು ಈ ಎರಡು ವಿಡಿಯೋಗಳ ಮುಖಾಂತರ ನಮ್ಮೆಲ್ರಿಗೂ ಅದು ತಲುಪಿದೆ ಅಂತ ಅನ್ಸುತ್ತೆ. ನಮ್ಮ ಮೇಲೆ ಇತ್ತೀಚೆಗೆ ಆರೋಪಗಳನ್ನು ಮಾಡಿದ್ರು. ಇಲ್ಲಿ ತೆರವುಗೊಳಿಸ್ತಾ ಇರೋ ವಿಷಯ ನನಗೆ ಗೊತ್ತಿತ್ತು ಅಂತ. ನಾನು ಸ್ವಲ್ಪ ದುಡ್ಡು ತಗೊಂಡಿದ್ದೀನಿ ಅನ್ನೋದು ಬಂತು. ಎರಡನೇದಾಗಿ ಅಮ್ಮವರು, ನಮ್ಮ ಕುಟುಂಬದವರು ತೆರವುಗೊಂಡಿದ್ದಕ್ಕೆ ತುಂಬಾ ಸಂತೋಷ ಪಟ್ಟಿರ್ತೀವಿ ಅಂತಾನೂ ಹೇಳಿದ್ರು. ಎಂಥ ದುರಂತ ರಾಜ ಇದು, ಎಂಥ ದುರಂತ. ಎಂಥ ವಿಕೃತವಾದ ಮನಸ್ಸಿರ್ಬೇಕಿದು. ನಾವು ಅವ್ರ ಬಗ್ಗೆ ಆ ಥರ ಅನ್ಕೊಳ್ತೀವ? ತಂದೆ ಸಮಾಧಿ ಅದು ತೆರವುಗೊಂಡ್ರೆ ನಾವು ಸಂತೋಷ ಪಡ್ತೀವ, ಅಥವಾ ಅದು ತೆರವುಗೊಳ್ಳೋದಕ್ಕೆ ನಾವು ದುಡ್ಡು ತಗೊಳ್ತೀವ? ಅಂಥ ದುಡ್ಡು ನಮಗೆ ಬೇಕಾ? ಅವಶ್ಯಕತೆ ಇದೆಯಾ? ಎಂಥ ಆರೋಪ ಇದು. ಈಗ ನಾನು ಒಂದು ಇತಿಹಾಸ ಹೇಳ್ತೀನಿ ಇದರದ್ದು. 2009 ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡಿಸೆಂಬರ್ 30ನೇ ತಾರೀಕು ಅಪ್ಪ ಅವರು, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಮ್ಮನ್ನೆಲ್ಲ ಶಾರೀರಿಕವಾಗಿ ಬಿಟ್ಟು ಹೋದರು, ಅಗಲಿದ್ರು. ಆಗ ನಮಗೆ ಗೊತ್ತಿಲ್ಲ, ನಮ್ಮ ಮನಸ್ಥಿತಿ ಸರಿ ಇರಲಿಲ್ಲ. ಆವಾಗ ಚಾಮರಾಜಪೇಟೆಯಲ್ಲಿ ಅವರ ಕುಟುಂಬದವರ ಅಲ್ಲಿ ಯಾವಾಗಲೂ ಸಂಸ್ಕಾರ ಅಲ್ಲಿ ಮಾಡ್ತಾರೆ, ಹಾಗಾಗಿ ಅಲ್ಲೇ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದು. ಆದರೆ ಅವತ್ತು ಮಾನ್ಯ ಕುಮಾರಸ್ವಾಮಿ ಅವರು ನನ್ನನ್ನು ಕರೆ ಮಾಡ್ತಾರೆ, ಮಾಡಿ ಹೇಳ್ತಾರೆ, ಅಪ್ಪಾಜಿಯವರು ಅನ್ಕೊಳ್ತಾ ಇದ್ದಾರೆ ಸ್ಥಳದಲ್ಲಿ ಸಾಮೂಹಿಕ ರುದ್ರಭೂಮಿಯಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೀಬಾರ್ದು, ಅವ್ರಿಗೆ ಆದಂತಹ ಒಂದು ಪ್ರತ್ಯೇಕ ಸ್ಥಳದಲ್ಲಿ ಅವರ ಅಂತ್ಯಕ್ರಿಯೆ ನಡಿಬೇಕು, ಸರ್ಕಾರದ ಸಕಲ ಗೌರವದ ಸಮೇತ ಅವರನ್ನು ಬೀಳ್ಕೊಡ್ಬೇಕು ಅಂತ ಹೇಳಿದ್ರು. ಅದಾದ ಮೇಲೆ ಯಡಿಯೂರಪ್ಪನವ್ರು ಸರ್ ಇದ್ರು, ಅವರು ಮುಖ್ಯಮಂತ್ರಿಗಳಾಗಿದ್ರು, ಅಂಬರೀಷ್ ಅಂಕಲ್ ಇದ್ರು. ಎಲ್ಲರೂ ಸೇರಿ ಅತ್ಯಂತ ಗೌರವದಿಂದ, ಅಭಿಮಾನದಿಂದ ಅವತ್ತು ಅಲ್ಲಿ ಅವರನ್ನು ಬೀಳ್ಕೊಟ್ರು. ಅವರ ಆ ಒಂದು ಗೌರವಕ್ಕೆ, ಅವರು ತೋರಿಸಿರೋ ಒಂದು ಪ್ರೀತಿಗೆ ನಾವು, ನಮ್ಮ ಕುಟುಂಬ ಯಾವತ್ತೂ ಚಿರಋಣಿಯಾಗಿರ್ತೀವಿ. ಅವತ್ತು ಯಾರ್ಯಾರು ಸೇರಿ ಅದನ್ನು ಮಾಡಿದ್ರು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಒಂದು ಕುಮಾರಸ್ವಾಮಿ ಸರ್, ದೇವೇಗೌಡರು, ನಂತರ ಅಂಬರೀಷ್ ಅಂಕಲ್, ಆವಾಗ ಆಗಿರೋ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು, ಅನಂತ್ ಕುಮಾರ್ ಸರ್ ಇರಬಹುದು, ಸಾಕಷ್ಟು ಜನ ಇದ್ರು. ಆದರೆ ಅದು ಸಂಸ್ಕಾರ ನಡೀತು. ಬಹುಶಃ ಆ ಒಂದು ಅವಸರದಲ್ಲಿ ಅವರಿಗೆ ಅದು ಗೊತ್ತಿರಲಿಲ್ವೇನೋ, ಆ ಜಾಗ ವಿವಾದಾಸ್ಪದವಾದ ಜಾಗ ಅಂತ ಅವ್ರಿಗೆ ಗೊತ್ತಿರಲಿಲ್ವೇನೋ. ಆದರೆ ಕೆಲವು ದಿನಗಳು ಆದ ಮೇಲೆ ನಮಗದು ಗೊತ್ತಾಗತ್ತೆ, ಅದು ಕೋರ್ಟಲ್ಲಿದೆ, ನ್ಯಾಯಾಲಯದಲ್ಲಿದೆ ಅಂತ. ಅದು 2004ರಿಂದ ಇದೆ. ಗೀತಾ ಬಾಲಿಯವರು ಅಂತಂದರೆ ಬಾಲಣ್ಣವರ ಮಗಳು ತಮ್ಮ ಸಹೋದರರ ಮೇಲೆ ಅದನ್ನು ಕೇಸ್ ಹಾಕಿದ್ರು, ಅವರ ವಿರುದ್ಧ ಕೇಸ್ ಹಾಕಿದ್ರು. ಏನು ಮಾಡೋಣ, 10 ಎಕರೆ ಜಾಗದ ಮೇಲೆ ಹಾಕಿದ್ರು. ಅವರಿಗೆ ಒಟ್ಟು 20 ಎಕರೆ ಜಾಗ ಸರ್ಕಾರ ಕೊಟ್ಟಿತ್ತು, ಅದರಲ್ಲಿ 10 ಎಕರೆ ಅವರು ಮಾರ್ಕೊಂಡಿದ್ರು.
ಅದನ್ನ ಮಾರಿ ಆ 10 ಎಕರೆ ಜಾಗದಲ್ಲಿ ದುಡ್ಡು ಏನು ಬರುತ್ತೋ, ಅದನ್ನ ಮಾರಿ ಏನ್ ದುಡ್ಡು ಬರುತ್ತೋ ಆ ದುಡ್ಡಲ್ಲಿ ನಾವು ಅಭಿಮಾನ್ ಸ್ಟುಡಿಯೋನ ಅಭಿವೃದ್ಧಿಗೊಳಿಸ್ತೀವಿ ಅಂತ ಹೇಳಿದ್ರು. ಒಂದು ವೇಳೆ ಅಭಿವೃದ್ಧಿಗೊಳಿಸದೇ ಇದ್ದ ಪಕ್ಷದಲ್ಲಿ ಅದು ಸರ್ಕಾರಕ್ಕೆ ಗಮನಕ್ಕೆ ಬಂದರೆ ಸರ್ಕಾರ ಅದನ್ನು ವಶಪಡಿಸ್ಕೋಬಹುದು ಅನ್ನೋದು ಕೂಡ ಅದರಲ್ಲಿ ಉಲ್ಲೇಖ ಆಗಿದೆ. ಅದು ಒಂದು ಕಡೆ ಇರಲಿ. ಇನ್ನೊಂದು ಕಡೆ ಈ 10 ಎಕರೆ ಮಿಕ್ಕಿದ 10 ಎಕರೆ ಜಾಗದಲ್ಲಿ ನಂದು ಪಾಲಿದೆ ಅಂತ ಗೀತಾ ಬಾಲಿಯವರು ಅದನ್ನ ಮೊಕದ್ದಮೆ ಹೂಡಿದ್ರು. ಅದಾದ ಮೇಲೆ ಸರ್ಕಾರ ಯಡಿಯೂರಪ್ಪನವರು ತಕ್ಷಣ 10 ಕೋಟಿ ರೂಪಾಯಿ ಮಂಜೂರು ಮಾಡಿದ್ರು ಈ ಸ್ಮಾರಕಕ್ಕೆ. ಒಂದು ಪ್ರತಿಷ್ಠಾನ ಟ್ರಸ್ಟ್ ನ ಶುರು ಮಾಡಿದ್ರು. ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟ್ ಅಂತ, ಅದು ಸರ್ಕಾರದ ಟ್ರಸ್ಟ್. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿರ್ತಾರೆ. ಅಮ್ಮವರು ಮತ್ತೆ ನಾನು ಇಬ್ಬರು ಅದರಲ್ಲಿ ಟ್ರಸ್ಟೀಸ್ ಇದ್ದೀವಿ. ನಮ್ಮ ಜೊತೆ ಇನ್ನೂ ಸಾಕಷ್ಟು ಜನ ಅದರಲ್ಲಿ ಟ್ರಸ್ಟೀಸ್ ಇದ್ದಾರೆ. ನಮಗೆ ಒಂದು ವಿಶೇಷವಾದಂತಹ ಆದ್ಯತೆ ಇದೆ, ನಮ್ಮ ಮಾತಿಗೆ ಒಂದು ಬೆಲೆ ಇದೆ. ನಾವು ಕುಟುಂಬದವರು ಆಗಿರೋದ್ರಿಂದ ಅದು ಒಂದು ಬೆಲೆ ಇದೆ ಅಷ್ಟೇ. 10 ಕೋಟಿಯಲ್ಲಿ 8 ಕೋಟಿ ಸ್ಮಾರಕಕ್ಕೆ, ಅಂದ್ರೆ ಸ್ಮಾರಕ ನಿರ್ಮಾಣಕ್ಕೆ, ಆ ಕಟ್ಟಡಕ್ಕೆ, 2 ಕೋಟಿ ಬಂದ್ಬಿಟ್ಟು ಜಾಗಕ್ಕೆ, 2 ಎಕರೆ ಜಾಗಕ್ಕೆ ಅಂತ ಹೇಳಿದ್ರು. 10 ಎಕರೆ ಜಾಗಕ್ಕೆ ಅವ್ರು ಕೇಸ್ ಹಾಕೊಂಡಿದ್ದಾರೆ. ಈಗ ಈ 2 ಎಕರೆ ಜಾಗದಲ್ಲಿ ಸ್ಮಾರಕ ಆಗ್ಬೇಕು. ಹೇಗಾಗತ್ತೆ ಇದು ಆಗ್ಬೇಕು ಅಂತಂದ್ರೆ ನಾನು ಸುಮಾರು ಬಾರಿ ಅಡ್ವೊಕೇಟ್ ಜನರಲ್ ಅವರನ್ನ ಭೇಟಿ ಮಾಡಿದ್ದೀನಿ. ನಮ್ಮ ರಾಜ್ಯ ಸರ್ಕಾರದ ವಕೀಲರು ಕೂಡ ಸಾಕಷ್ಟು ಬಾರಿ ಹೋರಾಡಿದ್ದಾರೆ. ಇದು ಒಂದು 2 ಎಕರೆ ಜಾಗ ಏನಿದೆ ಅದನ್ನು ಸೆಪರೇಟ್ ಮಾಡಿ ಸರ್ಕಾರ ಅದಕ್ಕೆ 2 ಕೋಟಿ ಮಂಜೂರು ಮಾಡಿದೆ. ಅದು 2 ಕೋಟಿ ತಗೊಂಡು ನಮಗೆ ಅವಕಾಶ ಮಾಡಿಕೊಡಿ ಅದನ್ನ ಸ್ಮಾರಕ ಕಟ್ಟೋದಕ್ಕೆ. ಆದ್ರೆ ಸರ್ಕಾರ ಅಂದ್ರೆ ನ್ಯಾಯಾಲಯ ಹೇಳಿತು, ಅದು 10 ಎಕರೆ ಮೇಲೆ ಕೇಸ್ ಹಾಕಿದ್ದಾರೆ, ಮೊಕದ್ದಮೆ ಹೂಡಿದ್ದಾರೆ. ಅದು ಇತ್ಯರ್ಥ 10 ಎಕರೆ ಮೇಲೇನೆ ಆಗ್ಬೇಕು ಅಂತ, 2 ಎಕರೆ ಸೆಪರೇಟ್ ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಎಷ್ಟೇ ಪ್ರಯತ್ನ ಪಟ್ಟರು ಅದು ಆಗ್ಲಿಲ್ಲ. ಗೀತಾ ಬಾಲಿ ಅವರನ್ನು ನಾವು ಸಾಕಷ್ಟು ಬಾರಿ ಕೇಳ್ಕೊಂಡ್ವಿ. ನಮ್ಮ ಎದುರುಗಡೆ ಸಾಕಷ್ಟು ಬಾರಿ ಒಪ್ಕೊಂಡ್ರು ಕೂಡ, ಆದ್ರೆ ಅದು ಆಗ್ಲಿಲ್ಲ. ಅದಾದ ಮೇಲೆ ಆಗ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಅದು ಯಾಕೆ ಆಗಲ್ಲ ಅಂತ. ಅವರು ಬಹುಶಃ ಇದು ಆಗೋದಕ್ಕೋಸ್ಕರ ಆ ಕೇಸ್ನ ವಿಡ್ರಾ ಮಾಡ್ಕೊಂಡ್ರೆ, ಯಾಕಂದ್ರೆ ವಿಡ್ರಾ ಮಾಡೋದು ಒಂದೇ ಒಂದು ದಾರಿ, ಇಲ್ಲ ಇತ್ಯರ್ಥ ಆಗಬೇಕು, ಇಲ್ಲ ವಿಡ್ರಾ ಮಾಡ್ಕೋಬೇಕು. ಇತ್ಯರ್ಥ ಆಗೋದಕ್ಕೆ ಎಷ್ಟು ವರ್ಷ ತಗೊಳುತ್ತೋ ಗೊತ್ತಿಲ್ಲ, ವಿಡ್ರಾ ಮಾಡ್ಕೋಬಹುದು. ವಿಡ್ರಾ ಮಾಡ್ಕೊಂಡ್ರೆ ರಾತ್ರಿ ಅವ್ರ ಸಹೋದರರು ಅದನ್ನ ಮಾಡ್ಕೊಂಡ್ಬಿಟ್ರೆ ಬಹುಶಃ ಆತಂಕ ಆಕೆಗೆ ಇರಬಹುದೇನೋ. ಹಾಗಾಗಿ ಆಕೆ ವಿಡ್ರಾ ಮಾಡ್ಕೊಂಡಿಲ್ಲ ಅದನ್ನ, ಅದು ಹಾಗೇ ಉಳಿತು. ಅಮ್ಮವರು ಅಪ್ಪವರ ಅಸ್ಥಿ ಏನಿದೆ, ಅಸ್ಥಿ ಅವಶೇಷಗಳೇನಿದೆ ಅದು ಅಲ್ಲೇ ಇಟ್ಟಿದ್ರು. ಅಭಿಮಾನ್ ಸ್ಟುಡಿಯೋದಲ್ಲೇ ಒಂದು ಜಾಗದಲ್ಲಿ ಇಟ್ಟಿದ್ರು, ಸುರಕ್ಷಿತವಾಗಿ ಇಟ್ಟಿದ್ರು. ಅಲ್ಲಿ ಈಗ ಏನು ಮಂಟಪ ಇತ್ತಲ್ಲ, ಅದರ ಕೆಳಗಡೆ ಏನೇನೂ ಇರಲಿಲ್ಲ. ಕೆಲವರು ಅದನ್ನು ಹೇಳಿದ್ರು, ಒಂದು ಚೊಂಬಲ್ಲಿ ಇಟ್ಟಿದ್ರು. ಇಲ್ಲ, ತಪ್ಪು ಮಾಹಿತಿ, ಸುಳ್ಳು ಮಾಹಿತಿ, ಏನೇನೂ ಇರಲಿಲ್ಲ. ಇವಾಗ ಹೇಗಿದೆ ಅಲ್ಲ ಹಾಗೇ ಇತ್ತು. ಸಂಸ್ಕಾರ ಆದ ಮೇಲೆ ಅಗ್ನಿ ಸ್ಪರ್ಶ, ಎಷ್ಟೋ ಜನ ಅದು ಅನ್ಕೊಂಡಿದ್ದಾರೆ. ಕ್ಷಮಿಸ್ಬೇಕು, ಪದಗಳನ್ನ ಬಳಸ್ತಾ ಇದೀನಿ, ಕೆಲವುದು ನನಗೆ ಅದು ಇಷ್ಟ ಇಲ್ಲ. ಆದ್ರೆ ಅವರನ್ನು ಹೂತ್ ಹಾಕಿರ್ಲಿಲ್ಲ ನಾವು. ಸುಮಾರು ಜನಕ್ಕೆ ಅದೂ ಒಂದು ಗೊಂದಲ ಇದೆ. ಅವರಿಗೆ ಅಗ್ನಿ ಸ್ಪರ್ಶ ಕೊಟ್ಟಿತ್ತು, ದಹನ ಆಗಿತ್ತು. ಅಲ್ಲಿ ಏನೇನೂ ಇರ್ಲಿಲ್ಲ ಮಾರನೇ ದಿವಸ. ಅದಾದ ಮೇಲೆ ಅಮ್ಮ ಅದು ಪೂರ್ತಿ ಅದನ್ನ ಅವರ ಅಸ್ಥಿ ಅವಶೇಷಗಳನ್ನ ಅಲ್ಲಿ ಸುರಕ್ಷಿತವಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಇಟ್ಟಿದ್ರು. 1-2 ವರ್ಷ ಆದ್ಮೇಲೂ ಕೂಡ ಅಲ್ಲಿ ಏನು ಆಗ್ತಾನೆ ಇಲ್ಲ ಅಂತ ನಿರ್ಧಾರ ಮಾಡಿ ಅದನ್ನ ನಾವು ಸಂಗಮಕ್ಕೆ ಹೋಗಿ ಅದರ ವಿಸರ್ಜನೆ ಮಾಡಿದ್ವು. ಆದ್ರೆ ಈ ಒಂದು ಗೊಂದಲ, ಗಲಾಟೆ, ಇದರ ಮಧ್ಯೆ ಅದು ಆಗತ್ತೋ ಇಲ್ಲೋ, ಸ್ಮಾರಕ ಆಗತ್ತೋ ಇಲ್ಲೋ, ಅಥವಾ ಆದ್ರೂ ಕೂಡ ಯಾವಾಗ ಆಗತ್ತೆ ಗೊತ್ತಿಲ್ಲ. ಅದಕ್ಕೋಸ್ಕರ
ಅಮ್ಮನಿಗೇನು ಅನ್ನಿಸ್ತೋ ಗೊತ್ತಿಲ್ಲ ನನಗೆ, ಆದರೆ ಒಂದು ಕಲಶದಲ್ಲಿ ಅಸ್ಥಿ ಅವಶೇಷಗಳನ್ನ ಅದನ್ನ ಇಟ್ಟು ಮೈಸೂರಲ್ಲಿ ನಮಗೆ ತುಂಬಾ ಆಪ್ತರಿದ್ದಾರೆ, ಅವ್ರ ಹತ್ರ ಅದನ್ನ ಇಟ್ರು. ಇವಾಗಿರೋ ನಮ್ಮ ಮೈಸೂರಲ್ಲಿ ಸ್ಮಾರಕ ಏನಿದೆ ಅದು ಕೂಡ ನಾನು ವಿಡಿಯೋ ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ 2.5 ವರ್ಷಗಳ ಹಿಂದೆ ಹಾಕೊಂಡಿದ್ದೆ. ನಾನು ಅದರ ಪೂಜೆ ಮಾಡಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ಅದರ ಮೇಲೆ ಈಗಿರೋ ಪುತ್ಥಳಿ ಏನಿದೆ, ಅಪ್ಪ ಅವ್ರದ್ದು ಪುತ್ಥಳಿ ಏನಿದೆ ಮೈಸೂರಲ್ಲಿ, ಅದು ಅದರ ಮೇಲೆ ನಿಂತ್ಕೊಂಡಿದೆ. ಅವ್ರು ಅಲ್ಲಿ ನಿಂತ್ಕೊಂಡಿದ್ದಾರೆ, ಅದರ ಮೇಲೆ ನಿಂತ್ಕೊಂಡಿದ್ದಾರೆ. ಹಾಗಾಗಿ ಅದಕ್ಕೊಂದು ಆ ಸ್ಥಳಕ್ಕೊಂದು ವಿಶೇಷವಾದಂಥ ಆದ್ಯತೆ ಇದೆ. ಹಾಗಂತ ಈ ಪುಣ್ಯ ಭೂಮಿಗೆ ಅಥವಾ ಅದರ ಆದ್ಯತೆ ಕಮ್ಮಿ ಆಗಲ್ಲ. ಯಾಕಂತಂದ್ರೆ ಅಲ್ಲಿ ಏನೂ ಇರಲಿಲ್ಲ. ಆ ಮಂಟಪ ಕಟ್ಸಿದ್ದು ಕೂಡ ಅಮ್ಮನೇ, ಅಮ್ಮ ಸ್ವಂತ ಖರ್ಚಿಂದ ಕಟ್ಸಿರೋ ಮಂಟಪ. 1-2 ವರ್ಷ ಆದ್ಮೇಲೆ ಅದರ ಒಂದು ದುರಸ್ತಿ ಕಾಮಗಾರಿ ಕೂಡ ಅಮ್ಮನೇ ಮಾಡಿಸಿತ್ತದು, ಬೇರೆ ಯಾರು ಮಾಡಿದ್ದಲ್ಲ, ಅಮ್ಮ ಮಾಡಿಸಿತ್ತು. ಆ ರಸ್ತೆ ಎದುರುಗಡೆ ಒಂದು 14.3 ಕಿಲೋಮೀಟರ್ ರಸ್ತೆ ಇದೆ. 4 ವರ್ಷ ಹೋರಾಡಿದೀವಿ ಅದಕ್ಕೆ. ಅದು ಕೂಡ 2.5 ವರ್ಷಗಳಾದ ಮೇಲೆ ಅದರ ನಾಮಕರಣ ಆಯಿತು, ಅಧಿಕೃತವಾಗಿ ನಾಮಕರಣ ಆಯಿತು BBMPಯಿಂದ. 1.5 ವರ್ಷ ಅದಕ್ಕೆ ನಾಮಫಲಕಗಳು ಅಲ್ಲಿ ಬಿದ್ದು ಅದರ ಮೇಲೆ ಹೆಸರುಗಳು ಬರೋದಕ್ಕೆ ಅದಕ್ಕೆ 1.5 ವರ್ಷ ಬೇಕಾಯಿತು. ಒಟ್ಟು 4 ವರ್ಷ ಬೇಕಾಯಿತು. ಕೊನೆಯ 6 ತಿಂಗಳಲ್ಲಿ ಕೆಲವರು ಬಂದು ಅದನ್ನು ನಾವು ಮಾಡಿದ್ವು ಅಂತ ಹೇಳಿದ್ರು. ಇವತ್ತಿಗೂ ಕೂಡ ನೀವು ಅನಂತಕುಮಾರ್ ಅವರ MP, ex-MP, ಮಾಜಿ MP ಏನಿದ್ರು, ಈಗಿಲ್ಲ, ನಮ್ಮ ಮಧ್ಯೆ ಇಲ್ಲ, ಅವರ ಪ್ರಯತ್ನದಿಂದ ಆಗಿರುತ್ತಿತ್ತು. ಆದರೆ ಅದರ ಹಿಂದೆ ಯಾರು ಅವ್ರಿಗೆ ಕರೆಗಳನ್ನ ಮಾಡ್ತಾ ಇದ್ರು, ಯಾರು ಅವರನ್ನ ಭೇಟಿ ಮಾಡ್ತಾ ಇದ್ರು, ಹೋಗಿ ಕೇಳ್ಕೊಳ್ಳಿ. ಅವರ ಕಚೇರಿ ಇದೆ ಅಲ್ಲಿ. ಮುರಳೀಧರ್ ಅಂತಿದ್ದಾರೆ, ಪ್ರಕಾಶ್ ಅಂತಿದ್ದಾರೆ, ನಾರಾಯಣ ಗಂಭೀರ್ ಅಂತಿದ್ದಾರೆ. ಈಗ ನಾರಾಯಣ ಗಂಭೀರ್ ಅವರು ಪ್ರಹ್ಲಾದ್ ಜೋಶಿ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರನ್ನ ಕೇಳಿ. ಅಥವಾ BBMP ಅವಾಗ BJP ಪ್ರೆಸಿಡೆಂಟ್ ಅಧ್ಯಕ್ಷರು ಸುಬ್ಬಣ್ಣ ಅಂತಿದ್ರು, ಅವರನ್ನ ಕೇಳಿ. ಯಾರು ಕರೆಗಳನ್ನ ಮಾಡ್ತಾ ಇದ್ರು, ಯಾರು ಭೇಟಿ ಮಾಡ್ತಾ ಇದ್ರು, ಇದು ಮಾಡಿ ಇದರ ಕಲ್ಪನೆ ಯಾರ್ದು, ಈ ರಸ್ತೆ ಆಗಬೇಕು ಅನ್ನೋ ಕಲ್ಪನೆ ಯಾರ್ದು ಕೇಳಿ, ನಿಮ್ಗೆ ಗೊತ್ತಾಗತ್ತವಾಗ. ಯಾವತ್ತೂ ಕೂಡ ನಾವು ನಮ್ಮ ತಂದೆ ತಾಯಿಯವ್ರಿಗೋಸ್ಕರ ಮಾಡೋದು ಅಥವಾ ನಮ್ಮ ತಂದೆ ತಾಯಿ ನಮಗೋಸ್ಕರ ಮಾಡಿದ್ರೆ ನಾವು ಹೇಳ್ಕೊಳ್ಳಲ್ಲ ಅದನ್ನು, ಅದು ನಮ್ಮ ಕರ್ತವ್ಯ ಆಗಿರ್ತದೆ. ನಮ್ಮ ನಮನಗಳನ್ನು ಸಲ್ಲಿಸ್ತೀವಿ ನಾವು. ಹಿರಿಯರಿದ್ರೆ ಅದನ್ನು ನಮ್ಮ ನಮನಗಳನ್ನು ಸಲ್ಲಿಸ್ತೀವಿ. ನಾವು ಮಾಡೋದು ಅಂತ ನಾವು ಹೇಳ್ಕೊಳ್ಳಲ್ಲ ಅದನ್ನ. ಆದ್ರೆ ಇವತ್ತು ಹೇಳಿಕೊಳ್ಳೋ ಪರಿಸ್ಥಿತಿ ಬರ್ತಿದೆಯಲ್ಲ, ಇದು ದುರಂತ. ಪ್ರಕೃತಿ ಮಾತೆ ಯಾವುದಾದ್ರೂ ಒಂದು ಸತ್ಕಾರ್ಯ ನಡಿಬೇಕು ಅಂತಂದ್ರೆ ಸಮಾಜದಲ್ಲಿ ಪ್ರಕೃತಿ ಮಾತೆ ನಮ್ಮಿಂದ ಅದು ಮಾಡಿಸುತ್ತೆ. ನಾವು ಮಾಡಲ್ಲ ಅದನ್ನ. ನಾನು ಮಾಡಿದೆ ನಾವು ಮಾಡಲ್ಲ ಅದನ್ನ. ನಮ್ಮನ್ನ ಆಯ್ಕೆ ಮಾಡ್ಕೊತಾಳೆ ತಾಯಿ. ಈ ಸಂದರ್ಭದಲ್ಲಿ ಪ್ರಕೃತಿ ಮಾತೆ ಜೊತೆಗೆ ಅಪ್ಪ ಅವರು ನಮ್ಮಿಂದ ಮಾಡಿಸಿದಾರೆ ಅದನ್ನ. ಇಲ್ಲಿ ಯಾಕಾಗ್ಲಿಲ್ಲ? ಬಹುಶಃ ಅವ್ರಿಗದು ಬೇಡವಾಗಿತ್ತೇನೋ. ಅವ್ರು ಹುಟ್ಟಿದ್ದು ಮೈಸೂರಲ್ಲಿ, ಕೊನೆ ಉಸಿರು ಎಳೆದಿದ್ದು ಮೈಸೂರಲ್ಲಿ. ಅಮ್ಮ ಅವರನ್ನ ಕರ್ಕೊಂಡು ಬಂದ್ರು ಇಲ್ಲಿ. ಏನಿದ್ರು ಮನೆಗೆ ಬರ್ಬೇಕು ಅವರು. ಮನೆಗೆ ಬಂದಾದ್ಮೇಲೆ ನಾವು ಇಲ್ಲಿ ಆಗೋ ತರ ಆಯ್ತದ. ಬಹುಶಃ ಚಾಮುಂಡಿ ತಾಯಿ ಹಣೆ ಅದರಲ್ಲಿ ಆ ಹಾಡಲ್ಲೇ ಇದೆ, ಹೇಳಿದಾರ ಅವರು. ತಾಯಿ ಪಾದದ ಹತ್ರನೇ ಇರಬೇಕು ಅಂತ ಅನ್ಕೊಂಡಿರ್ಬೇಕೇನೋ ಅವರು. ಅವ್ರು ಮಾಡಿಸಿದ್ದ ಅದನ್ನ, ನಾವು ಮಾಡಿಸಿದ್ದಲ್ಲ, ನಾವು ಮಾಡಿದ್ದಲ್ಲ. ಆದ್ರೆ ಶ್ರಮ ಮಾತ್ರ ನಾವು ವಹಿಸಿದ್ದೀವಿ. ನಾನು ಎಷ್ಟೋ ಸತಿ ಹೇಳಿದ್ದೀನಿ, ಇಲ್ಲಿರ್ತಕ್ಕಂಥ ವಿಧಾನಸೌಧ, ವಿಕಾಸಸೌಧ, ಅಲ್ಲೊಂದು MS ಬಿಲ್ಡಿಂಗ್ ಅಂತ ಇದೆ, ಅಂದ್ರೆ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಅಂತ ಇದೆ. ಎಷ್ಟು ಕಚೇರಿಗಳನ್ನ ನಾವು ಅಲ್ದಿದ್ದೀವಿ ಅದಕ್ಕೆ ಲೆಕ್ಕ ಇಲ್ಲ. ಎಷ್ಟು ಅಧಿಕಾರಿಗಳನ್ನ ನಾವು ಭೇಟಿ ಮಾಡಿದೀವಿ ಅದಕ್ಕೆ ಲೆಕ್ಕ ಇಲ್ಲ. ಅವತ್ತಿಂದ ಇವತ್ತಿನವರೆಗೂ ಇರತಕ್ಕಂಥ ಮುಖ್ಯಮಂತ್ರಿಗಳನ್ನ ನಾವು ಭೇಟಿ ಮಾಡಿದ್ದು ಅದಕ್ಕೆ ಲೆಕ್ಕ ಇಲ್ಲ. ಅಲ್ಲಿ ನಾವು ಒಂದ್ಸಲ ನಾವು ವಿಕಾಸಸೌಧಕ್ಕೆ ಹೋದಾಗ ಅಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರದ್ದು ಒಂದು ನಾಮಫಲಕ ಇತ್ತು. ಯಾರ್ಯಾರು 2009 ಆದ್ಮೇಲೆ ಯಾರ್ಯಾರು ಇದ್ದಾರೆ ಎಲ್ಲರನ್ನೂ ಭೇಟಿ ಮಾಡಿದ್ವಿ ನಾವು. ಎಷ್ಟು ಬಾರಿ, ನಾನೇನು ಪ್ರತಿ ಬಾರಿ ನಮ್ಮ ಅವಾಗ ಸೋಷಿಯಲ್ ಮೀಡಿಯಾನೂ ಇರಲಿಲ್ಲ ಅಷ್ಟು, ಸಾಮಾಜಿಕ ಜಾಲ. ಇವತ್ತು ಇವ್ರನ್ನ ಭೇಟಿ ಮಾಡಿದೀವಿ, ಇವತ್ತು ಅವ್ರನ್ನ ಭೇಟಿ, ನಾನೇನು ಎಲ್ಲ ಕಡೆ ಹಾಕಿಲ್ಲ ಅದನ್ನ. ನಾನು ಆಗ್ಲೇ ಹೇಳಿದಾಗೆ ಪ್ರತಿಯೊಂದು ನಾವು ನಮ್ಮವ್ರಿಗೋಸ್ಕರ ಮಾಡ್ತಿರ್ಬೇಕಾದ್ರೆ ನಾವು ಅದನ್ನ ಹೇಳ್ಕೊಂಡು ಮಾಡ್ಬೇಕಾ?
ನೀವು ಹೇಳ್ತೀರಾ ಅದನ್ನ? ನಿಮ್ಮ ಮಕ್ಕಳಿಗೋಸ್ಕರ ನೀವು ಮಾಡಿದ್ದು, ನಿಮ್ಮ ತಂದೆ ತಾಯಿಯವ್ರಿಗೋಸ್ಕರ ಮಾಡಿದ್ದು ನೀವು ಹೇಳ್ಕೊತೀರಾ? ಆದ್ರೆ ಅಪವಾದ ಬಂದ್ರೆ, ಆರೋಪ ಬಂದ್ರೆ ಹೇಳಲೇಬೇಕಾದ ಪರಿಸ್ಥಿತಿ ಬರ್ತಿದೆ. ವ್ಯಾಪಾರೀಕರಣ ಅಂತ ಹೇಳಿದ್ರು. ಎಲ್ಲಿ? ಮೈಸೂರಲ್ಲಿ. ಹೇಗೆ ವ್ಯಾಪಾರೀಕರಣ ಆಗುತ್ತದು ಹೇಳಿ ನನಗೆ, ಹೇಗೆ ವ್ಯಾಪಾರೀಕರಣ ಆಗುತ್ತೆ? ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟ್ ಮಾಡಿದ್ದು ಮಾನ್ಯ ಮುಖ್ಯಮಂತ್ರಿಗಳು, ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಇದು ಜಾಗ ಆಗಿರೋದು ಕರ್ನಾಟಕ ರಾಜ್ಯ ಸರ್ಕಾರದ್ದು. ಹೇಗೆ ವ್ಯಾಪಾರೀಕರಣ ಆಗುತ್ತೆ? ನನಗೇನೋ 10 ಲಕ್ಷ ರೂಪಾಯಿ ಬರುತ್ತಂತೆ. ಹೇಗೆ ಬರುತ್ತೆ? ಕಂಠೀರವ ಸ್ಟುಡಿಯೋದಲ್ಲಿ ವಿಜಯಾನಂದ್ ಅಂತ ಇದ್ದಾರೆ, ಅವರು ಇದರ ಉಸ್ತುವಾರಿನ, ಅವರು ಎಲ್ಲ ಕೆಲಸಗಳನ್ನು ನೋಡ್ಕೊಳ್ತಾರೆ, ನಿರ್ವಹಿಸ್ತಾರೆ. ಯಾವುದು? ಡಾಕ್ಟರ್ ರಾಜ್ಕುಮಾರ್ ಪ್ರತಿಷ್ಠಾನ ಟ್ರಸ್ಟ್, ಅಂದರೆ ಅವ್ರ ಸ್ಮಾರಕ, ಅಪ್ಪ ಅವರ ಸಾಹಸ ಡಾಕ್ಟರ್ ವಿಷ್ಣುವರ್ಧನ್ ಟ್ರಸ್ಟ್ ಅವ್ರ ಸ್ಮಾರಕ, ಅಂಬರೀಷ್ ಅಂಕಲ್ ಅವ್ರ ಸ್ಮಾರಕ, ಡಾಕ್ಟರ್ ಪುನೀತ್ ಅವ್ರ ಸ್ಮಾರಕ, ಇದೆಲ್ಲದರ ಕೆಲಸಗಳನ್ನು ನಿರ್ವಹಿಸುವ ಜವಾಬ್ದಾರಿ ಅವ್ರದ್ದಿದೆ, ವಿಜಯಾನಂದ್ ಅವ್ರದ್ದಿದೆ. ನೀವು ಹೋಗಿ ಕೇಳಿ, ಇದಕ್ಕೆ ಎಷ್ಟು ದುಡ್ಡು ಸರ್ಕಾರ ಮಂಜೂರು ಮಾಡ್ತು, ಯಾವ್ದಾವ್ದಕ್ಕೆ ಖರ್ಚಾಯಿತು, ಎಲ್ಲೆಲ್ಲಿ ಖರ್ಚಾಯಿತು, ಹೇಗೆ ಖರ್ಚಾಯಿತು, ನಮಗೆ ನಮ್ಮ ವೈಯಕ್ತಿಕ ಕುಟುಂಬಕ್ಕೆ ಇದರಿಂದ ₹1 ಆದ್ರೂ ಬರುತ್ತಾ, ಬರೋದಕ್ಕೆ ಅವಕಾಶ ಇದೆಯಾ ಕೇಳಿ. ಹೇಗೆ ಬರುತ್ತೆ? ನಾಳೆ ಇಲ್ಲಿ ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮೈಸೂರಲ್ಲಿ ಆಗಬೇಕು ಅಂತ ನಾವು ಆಶಿಸ್ತಾ ಇದ್ದೀವಿ. ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪುಣೆಯಲ್ಲಿದೆ. ಅದು ಒಂದು ಶೈಕ್ಷಣಿಕ ಸಂಸ್ಥೆ. ಅದು ಅಪ್ಪ ಅವ್ರ ಹೆಸರಲ್ಲಿ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಕೋಲ್ಕತ್ತಾದಲ್ಲಿ ಅದು ಸತ್ಯಜಿತ್ ಅವರ ಹೆಸರಲ್ಲಿದೆ. ಅದು ಕೂಡ ಕೇಂದ್ರ ಸರ್ಕಾರದ ಒಂದು ಶೈಕ್ಷಣಿಕ ಸಂಸ್ಥೆ. ಇಡೀ ದಕ್ಷಿಣ ಭಾರತದಲ್ಲೇ ಅದು ಶೈಕ್ಷಣಿಕ ಸಂಸ್ಥೆ ಇಲ್ಲ. ಅದಾದ್ರೆ ಅದು ಆಗಬೇಕು, ಅದು ಅಪ್ಪ ಅವ್ರ ಹೆಸರಲ್ಲಿ ಆಗಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಆದ್ರೆ ಅಲ್ಲೂ ಕೂಡ, ಮೈಸೂರಲ್ಲೂ ಕೂಡ ಒಂದು ಕೋರ್ಟ್ ಕೇಸ್ ನಡೀತಾ ಇದೆ ಆ ಜಾಗದ ಮೇಲೆ. ಅದು ಇತ್ಯರ್ಥ ಆಗ್ತಾನೆ ಇಲ್ಲ. ಪ್ರತಿ ತಿಂಗಳು ನಾವು ಕೇಳೋದೇ ಆಯ್ತು, ಅದು ಮುಂದೂಡ್ತಾನೆ ಇದ್ದಾರೆ. ಅದಾದ್ರೆ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ, ಮಾನ್ಯ ಪ್ರಧಾನಿಯವರನ್ನ ಭೇಟಿ ಮಾಡಿ ಅಲ್ಲಾಗೋದಕ್ಕೆ ಪ್ರಯತ್ನ ಪಡ್ತೀವಿ. ಅದಾದ್ರೆ ಅದು ಇಡೀ ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡ ಕೊಡುಗೆ ಆಗತ್ತೆ. ಕರ್ನಾಟಕದಿಂದ ನಮ್ಮ ಇಡೀ ದಕ್ಷಿಣ ಭಾರತಕ್ಕೆ ದೊಡ್ಡ ಕೊಡುಗೆ ಆಗುತ್ತೆ. ಅದು ಕೂಡ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಜಂಟಿ ಯೋಜನೆ ಆಗುತ್ತೆ. ಯಾಕಂದ್ರೆ ಅದು ಶೈಕ್ಷಣಿಕ ಸಂಸ್ಥೆ, ಅದು ಆಗೋದು ಕೇಂದ್ರ ಸರ್ಕಾರ ಮಾಡೋದು. ಜಾಗ ಇರೋದು ಯಾರ್ದು? ರಾಜ್ಯ ಸರ್ಕಾರದ್ದು. ನಾಳೆ ವಿದ್ಯಾರ್ಥಿಗಳು ಅದು ಫೀಸ್ ಏನು ಕೊಡ್ತಾರೋ ಆ ಫೀಸ್ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅವ್ರಿಗೆ ಹೋಗುತ್ತದು, ನಮ್ಮ ಜೋಬಿಗೆ ಬರಲ್ಲ. ಅಂತ ದುಡ್ಡು ನಮಗೆ ಬೇಡವೂ ಬೇಡ. ಆ ದುಡ್ಡು ಬರುವ ಅವಕಾಶನೇ ಇಲ್ಲ, ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ. ಇದ್ಯಾಕೆ ಮಾಡ್ತಾ ಇದ್ದೀವಿ ನಾವು? ಅಲ್ಲಿ ಒಂದು ಸಭಾಂಗಣ ಕೂಡ ಮಾಡಿದ್ದೀವಿ. ಅಲ್ಲಿ ಏನೋ ಒಂದು ದುಡ್ಡು ಬಂದ್ರೆ ಅದರ ನಿರ್ವಹಣೆಗೆ ಅದು ಖರ್ಚಾಗತ್ತೆ. ಅಲ್ಲಿ ಸ್ಮಾರಕದ ನಿರ್ವಹಣೆ ಏನಿದೆ ಅದಕ್ಕದು ಖರ್ಚಾಗತ್ತೆ. ನಾಳೆ ಅಲ್ಲಿ ಚಿತ್ರೋತ್ಸವಗಳು, ನಾಟಕೋತ್ಸವಗಳು, ಶಿಬಿರಗಳು ಏನೇ ನಡೆದ್ರು ಕೂಡ ಅಲ್ಲಿ ಬರೋ ಅಂಥ ದುಡ್ಡು ಕೂಡ ಅದು ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ. ಈ ಸ್ಮಾರಕ ನಿರ್ಮಾಣ ಏನಾಗಿದೆ, ಇದು ಯಾರ ದುಡ್ಡಿಂದ ಆಗಿದೆ? ಸರ್ಕಾರದ ದುಡ್ಡು. ಸರ್ಕಾರದ ದುಡ್ಡು ಅಂತಂದ್ರೆ ಯಾರ ದುಡ್ಡು? ನಿಮ್ಮೆಲ್ಲರ ದುಡ್ಡು ಅಲ್ವಾ? ಅದು ವಾಪಸ್ ನಿಮಗೇ ಹೋಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಪ್ರಯತ್ನ. ಅದು ವಾಪಸ್ ರಾಜ್ಯ ಸರ್ಕಾರಕ್ಕೆ ಹೋಗ್ಬೇಕು, ಇಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗ್ಬೇಕು ಅನ್ನೋದು ದೃಷ್ಟಿಯಲ್ಲಿ ಈ ಪ್ರಯತ್ನ. ಇದರಲ್ಲಿ ವ್ಯಾಪಾರೀಕರಣ ಇಲ್ಲ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ಜಾಗ ಕೊಂಡ್ಕೊಂಡು ನಾವಿಲ್ಲಿ ಸ್ಮಾರಕ ನಿರ್ಮಿಸ್ತೀವಿ ಅಂತ ಕೆಲವರು ಹೇಳ್ತಾರೆ. ಈ ಜಾಗ ಕೊಂಡ್ಕೊಂಡು, ಅಭಿಮಾನ್ ಸ್ಟುಡಿಯೋದ ಜಾಗ ಕೊಂಡ್ಕೊಂಡು ನಾವು ಸ್ಮಾರಕ ನಿರ್ಮಿಸ್ತೀವಿ ಅಂತ ಕೆಲವರು ಹೇಳ್ತಾರೆ. ಸಂತೋಷ, ಬಹಳ ಸಂತೋಷ. ಅದು ಆದ್ರೆ ತುಂಬಾ ಸಂತೋಷ. ಆದ್ರೆ 6.5 ವರ್ಷ ನಾವೇ ಪ್ರಯತ್ನ ಪಟ್ಟಿದ್ದೀವಿ. ನಾವು ಅಂತಂದ್ರೆ ಕೇವಲ ನಮ್ಮ ವೈಯಕ್ತಿಕ ಕುಟುಂಬ ಅಲ್ಲ, ನಮ್ಮ ಹಿಂದೆ ನಿಂತಿದ್ದು ಯಾರು? ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು. ಅದು ಆದ್ರೂ ಕೂಡ ಅದು ಆಗ್ಲಿಲ್ಲ. ಕೆಲವರು ಅದನ್ನ ಕೊಂಡ್ಕೊಳ್ತೀವಿ ಅಂತ ಹೇಳ್ತಾರೆ. ಈಗ ಇತ್ತೀಚೆಗೆ ನಡೆದ ಒಂದು ಘಟನೆಯಿಂದ ಏನಾದರೂ ರೊಚ್ಚಿಗೆದ್ದು ಅಥವಾ ಕೆಲವರು ಪ್ರಯತ್ನ ಪಡ್ತಾ ಇದ್ದಾರೆ. ಆ ಪ್ರಯತ್ನದಿಂದ ಏನಾದರೂ ರಾಜ್ಯ ಸರ್ಕಾರ ಅದಕ್ಕೆ
ನಾವು ಮಾಡ್ತೀವಿ ಅಂತ ಏನಾದರೂ ಒಪ್ಪಿಗೆ ಸೂಚಿಸಿದ್ರೆ ಆಗಬಹುದೇನೋ, ಆದ್ರೆ ನಮಗೆ ತುಂಬಾ ಸಂತೋಷ. ಆದ್ರೆ ಒಂದು ಪ್ರಶ್ನೆ, ನಾವು ಈ ಜಾಗದಿಂದ 2016 ಬಿಟ್ವಿ. ಯಾಕೆ ಬಿಟ್ವಿ? ಎಲ್ಲರೂ ಅದರ ಮೇಲೆ ಒಂದು ಆರೋಪ, ಏನ್ ನೀವು ಬಿಟ್ರಿ? ಈ ಜಾಗದಲ್ಲಿ 6.5 ವರ್ಷ ನಾವೇನೇನೆಲ್ಲ ಮಾಡಿದೀವಿ, ಸಾಕಷ್ಟು ಸಂಘ ಸಂಸ್ಥೆಗಳ ಜೊತೆಯಲ್ಲಿ, ಅಭಿಮಾನಿಗಳ ಜೊತೆಯಲ್ಲಿ, ನಮ್ಮ ರಾಜ್ಯ ಸರ್ಕಾರದ ಜೊತೆಯಲ್ಲಿ, ಸರ್ಕಾರೇತರ ಸಂಸ್ಥೆಗಳ ಜೊತೆಯಲ್ಲಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ನಾವು ಮಾಡಿದೀವಿ. ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ದೀವಿ. ಯಾಕೆ ಮಾಡಿದ್ದೀವಿ? ಅಭಿಮಾನಿಗಳು ಅಷ್ಟು ಸಂಖ್ಯೆಯಲ್ಲಿ ಸೇರ್ತಾರೆ, ಅವ್ರಿಗೇನಾದ್ರೂ ಒಂದು ಉಪಯೋಗ ಆಗಬೇಕು ಅನ್ನೋ ದೃಷ್ಟಿ. ಎರಡು 2016 ಬಾಲಣ್ಣ ಅವರ ಮಗ ಗಣೇಶ್ ಅವರು ಒಂದು ವಾಹಿನಿಯಲ್ಲಿ ಕೂತ್ಕೊಂಡು ತುಂಬಾ ಕೆಟ್ಟದಾಗಿ ಅಮ್ಮವ್ರ ಬಗ್ಗೆ ಮಾತಾಡ್ತಾರೆ. ಆಗ್ಲೇ ಅಷ್ಟೊಂದು ಪ್ರಯತ್ನಗಳನ್ನ ಮಾಡಿ, ಅಷ್ಟೊಂದು ಅವಮಾನಗಳನ್ನು ಸಹಿಸಿ, ಒಂದ್ಸಲ ಭಾರತಿ ಅಮ್ಮವರು ಒಂದು ಕಂಠೀರವ ಸ್ಟುಡಿಯೋನಲ್ಲಿ ಒಂದು ಮೀಟಿಂಗ್ ಆಯ್ತು. ಆ ಮೀಟಿಂಗ್ ಅಲ್ಲಿ ಬಾಲಣ್ಣ ಅವ್ರ ಕುಟುಂಬದವರು ಇದ್ರು, ಕೆಲವು ಅಧಿಕಾರಿಗಳಿದ್ರು. ಎಲ್ಲರ ಮುಂದೆ ಕಣ್ಣೀರು ಸುರಿಸಿದ್ದಾರೆ. ಅವರು ಕೈ ಜೋಡಿಸಿ ಕೇಳ್ಕೊಂಡಿದ್ದಾರೆ, ದಯವಿಟ್ಟು ನಮ್ಮ ಯಜಮಾನದ ಸ್ಮಾರಕ ಆಗೋ ಹಾಗೆ ದಯವಿಟ್ಟು ಸಹಕರಿಸಿ ಅಂತ. ಆದ್ರೂ ಕೂಡ ಆಗ್ಲಿಲ್ಲ. ಭಾರತಿ ವಿಷ್ಣುವರ್ಧನ್ ಅಂತಂದ್ರೆ ಯಾರು ಗೊತ್ತಾ ನಿಮ್ಗೆ? ಅವ್ರು ಕೇವಲ ವಿಷ್ಣುವರ್ಧನ್ ಅವರ ಪತ್ನಿ ಅಲ್ಲ. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕೆಲ್ರು. ತುಂಬಾ ಹಿರಿಯರು ಆಕೆ. ಅಭಿಮಾನದಿಂದ ಹೇಳ್ತೀನಿ, ಅಪ್ಪ ಅವರು ಸೂಪರ್ ಸ್ಟಾರ್ ಆದ್ರು. ಅದಕ್ಕೂ ಮುಂಚೆ ಸೂಪರ್ ಸ್ಟಾರ್ ಇದ್ದವರು ಭಾರತಿ ವಿಷ್ಣುವರ್ಧನ್ ಅವರು, ಭಾರತೀಯವರು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಪಂಚಭಾಷಾ ನಟಿ, ಕಲಾ ಸರಸ್ವತಿ ಆಕೆ. ಯೋಚನೆ ಮಾಡಿ ಇದರ ಬಗ್ಗೆ. ಅವರಂಥ ಕಲಾವಿದರು ಇವತ್ತಿನ ಕಾಲದಲ್ಲಿ ಹುಟ್ಟೋದಕ್ಕೆ ಸಾಧ್ಯನೂ ಇಲ್ಲ. ಯಾವ್ಯಾವ ಭಾಷೆಗಳಲ್ಲಿ, ಯಾವ್ಯಾವ ಕಲಾವಿದರ ಜೊತೆಯಲ್ಲಿ, ಯಾವ್ಯಾವ ನಿರ್ದೇಶಕರ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ, ಸ್ವಲ್ಪ ತಿಳ್ಕೊಳ್ಳಿ ರಾಜಾ. ಅದನ್ನ ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸ್ತಿರಲ್ಲ ನೀವು, ಸ್ವಲ್ಪ ತಿಳ್ಕೊಳ್ಳಿ ಅದನ್ನ. 2016 ಇದೆಲ್ಲ ಆದ್ಮೇಲೆ, ಇಷ್ಟೊಂದು ಪ್ರಯತ್ನಗಳು, ಅವಮಾನಗಳು ಎಲ್ಲ ಆದ್ಮೇಲೂ ಕೂಡ, ಆರೋಪಗಳನ್ನು ಸಹಿಸಿಕೊಂಡು ಕೂಡ ಅಲ್ಲಿ ಬಾಲಣ್ಣ ಅವ್ರ ಮಗ ಅಲ್ಲಿ ವಾಹಿನಿ ಮುಂದೆ ಕೂತ್ಕೊಂಡು ಏನೋ ಕೆಟ್ಟದಾಗಿ ಮಾತಾಡಿದ್ರೆ ಏನ್ ಅನ್ಸ್ಬೇಡ ಆಕೆಗೆ. ಅವ್ರಂದ್ರು ಇನ್ ಮುಂದೆ ನಾನು ಆ ಜಾಗದಲ್ಲಿ ಕಾಲಿಡಲ್ಲ. ಆದ್ರೆ ಅದು ಹಾಗೆ ಇರಲಿ. ಒಂದು ವೇಳೆ ಅಮ್ಮ ಮನಸ್ಸು ಮಾಡಿದಿದ್ರೆ ಅಥವಾ ಕೋಪಿಸ್ಕೊಂಡು ನಿರ್ಧಾರ ತಗೊಂಡಿದ್ದಿದ್ರೆ ನಾನು ಹೋಗಲ್ಲ, ಅದು ಕಟ್ಸಿರೋದು ನಾನೇ ಮಂಟಪ, ಆ ಮಂಟಪನು ಅಲ್ಲಿ ಇರ್ಕೂಡ್ದು ಅಂತ ತೆಗೆಸ್ಬಿಟ್ಟಿದ್ರೆ ತೆಗೆಸ್ಬೋದಾಗಿತ್ತು ತಾನೆ. ಯಾಕೆ ತೆಗ್ದಿಲ್ಲ? ನಾವು ಅಭಿಮಾನಿಗಳಿಗೋಸ್ಕರ ತೆಗೆದಿಲ್ಲ. ನಾವಂತೂ ಅಲ್ಲಿ ಹೋಗ್ತಾನೆ ಇಲ್ಲ, ತೆಗಿಬೋದಾಗಿತ್ತಲ್ಲ. ಯಾಕೆ ನಾವು ತೆಗೆದಿಲ್ಲ? ಅದನ್ನ ಅಭಿಮಾನಿಗಳಿಗೋಸ್ಕರ ತೆಗೆದಿಲ್ಲ. ನಾನು ಕೇಳ್ಕೊಂಡು ಇದೀನಲ್ಲ, ವಿಡಿಯೋಗಳನ್ನ ನೋಡಿದ್ರಲ್ಲ, ಬಾಲಣ್ಣ ಅವ್ರ ಕುಟುಂಬದವ್ರನ್ನ ಕೇಳ್ಕೊಂಡಿದ್ದೀನಲ್ಲ, ನೀವೇ ನೋಡಿದ್ರಲ್ಲ. ಅಭಿಮಾನಿಗಳಿಗೋಸ್ಕರ ದಯವಿಟ್ಟು ಅದನ್ನ ಜಾಗ ಬಿಟ್ಕೊಡಿ ಅಂತ ಹೇಗೆ ಆರೋಪಗಳನ್ನು ಹೊರಿಸ್ತೀರಾ ನಮ್ಮ ಮೇಲೆ? 2016 ನಾವು 16 ಆದ್ಮೇಲೆ ನಾವು ಅಲ್ಲಿಗೆ ಹೋಗಲ್ಲ ಅಂತ ಗೊತ್ತಾಯ್ತು ತಾನೆ ಎಲ್ರಿಗೂ. 2025 ಈಗ 9 ವರ್ಷ ಆಯ್ತು. ಇದುವರೆಗೂ ಆ ಜಾಗ ಕೊಂಡ್ಕೊಂಡು ಯಾರು ಸ್ಮಾರಕ ಯಾಕೆ ಕಟ್ಟಿಲ್ಲ ಹೇಳಿ ನನಗೆ? 9 ವರ್ಷ ಬೇಕಾಯ್ತಾ ರಾಜ? ಯಾಕೆ ಕಟ್ಟಿಲ್ಲ ಹೇಳ್ರಪ್ಪ? 9 ವರ್ಷ ಬೇಕಾಯ್ತಾ? 3 ವರ್ಷಗಳ ಹಿಂದೆ ಅಭಿಮಾನಿಗಳು ನ್ಯಾಯಾಲಯಕ್ಕೆ ಹೋದ್ರು ತಾನೆ. ನಾವು ಯಾವುದೇ ದೃಷ್ಟಿಯಲ್ಲಿ ನ್ಯಾಯಾಲಯಕ್ಕೆ ಕೇಳ್ಕೊಳಕ್ಕಾಗಲ್ಲ. ನಮಗೆ ಇಲ್ಲೂ ಅವಕಾಶ ಮಾಡಿಕೊಡಿ, ಸರ್ಕಾರನೇ ನಮಗೆ ಸೂಚಿಸ್ತು. ಒಂದು ಸತಿ ನಿಮ್ಗೆ ಅಲ್ಲಿ ಮಾಡಿಕೊಟ್ಟಾದ್ಮೇಲೆ, ಎಲ್ಲಿ ಮೈಸೂರಲ್ಲಿ ಮಾಡಿಕೊಟ್ಟಾದ್ಮೇಲೆ ಇನ್ನೊಂದು ಜಾಗಕ್ಕೆ ದಯವಿಟ್ಟು ಕೇಳಕ್ ಹೋಗಬೇಡಿ, ಅದು ಆಗಲ್ಲ ಅಂತ ಸ್ಪಷ್ಟವಾಗಿ ನಮಗೆ ಸರ್ಕಾರ ಹೇಳ್ತು, ಸರ್ಕಾರಿ ಅಧಿಕಾರಿಗಳು ನಮಗೆ ಹೇಳ್ತು. ಅದು ಸಹಜ ಕೂಡ. ಅದು ಯಾರಾದರೂ ಮಾಡ್ತೀವಿ ಅಂತ ಹೇಳಬಹುದೇನೋ, ಆದರೆ ಅದು ರಾಜ್ಯಸಭೆಯಲ್ಲಿ ಪಾಸ್ ಆಗ್ಬೇಕಲ್ಲ, ವಿಧಾನಸಭೆಯಲ್ಲಿ ಪಾಸ್ ಆಗ್ಬೇಕಲ್ಲ. ಅದು ಆಗಲ್ಲ. ಒಬ್ಬೊಬ್ಬರಿಗೆ 2 ಜಾಗನ, ಅದು ಆಗಲ್ಲ. ಹಾಗಾಗಿ ದಯವಿಟ್ಟು ಕೇಳಕ್ಕೋಬೇಡಿ ಅಂತ. ಹಾಗಾಗಿ ನಾವು ನ್ಯಾಯಾಲಯಕ್ಕಾಗಿರಬಹುದು
ಅಥವಾ ಸರ್ಕಾರಕ್ಕಾಗಿರ್ಬೋದು ಕೇಳೋ ಪ್ರಶ್ನೆನೇ ಬರಲ್ಲ, ಕೇಳೋಕ್ ಆಗೋದೇ ಇಲ್ಲ ನಮ್ಮ ಕೈಲಿ. ನಾವೇನ್ ಮಾಡಬಹುದಾಗಿತ್ತು, ಬಾಲಣ್ಣ ಅವ್ರ ಕುಟುಂಬದವ್ರನ್ನ ಕೇಳ್ಬೋದಾಗಿತ್ತು. ಅದನ್ನೇ ನಾನು ಮಾಡಿದ್ದೀನಿ ಆ ವಿಡಿಯೋದಲ್ಲಿ. ದಯವಿಟ್ಟು ಬಿಟ್ಕೊಡಿ ಅಂತ. ಆಗಿಲ್ಲ. 9 ವರ್ಷ ಸ್ಮಾರಕ ಕಟ್ಟಿಲ್ಲ, ಜಾಗ ಖರೀದಿಸಿಲ್ಲ, ಸರಿ. ಇನ್ನು ಮುಂದೆ ಮಾಡೋ ತರ ಇದ್ರೆ ನಮ್ಮ ಸಹಕಾರ ಇರುತ್ತೆ. ಆದ್ರೆ ನಾವು ಸರ್ಕಾರದ ಹತ್ರ ಕೇಳೋಕ್ಕಾಗಲ್ಲ. ಆದ್ರೆ ನಮ್ಮ ಸಹಕಾರ ಇರುತ್ತೆ. ನೀವು ಮಾಡಿದ್ರೆ ನಮಗೆ ತುಂಬಾ ಸಂತೋಷ. ಅದು ಆದ್ರೆ ಬಹಳ ಸಂತೋಷ. ಆದ್ರೆ ಒಂದು ಚೊಂಬಲ್ಲಿ ಅವರ ಅಸ್ಥಿ ಇದೆ, ಇಲ್ಲ, ಎಲ್ಲೂ ಇಲ್ಲ. ಅದು ಅಲ್ಲಿ ಒಂದೇ ಕಡೆ ಇದೆ, ಮಿಕ್ಕಿದೆಲ್ಲ ವಿಸರ್ಜನೆ ಆಗೋಯ್ತು. ಮೈಸೂರಲ್ಲಿ ಒಂದೇ ಕಡೆ ಅವ್ರದ್ದು ಅಸ್ಥಿ ಇರೋದು, ಪುತ್ಥಳಿ ಕೆಳಗಡೆ, ಮಿಕ್ಕಿದ ಕಡೆ ಇಲ್ಲವೇ ಇಲ್ಲ. ಆದ್ರೆ ಈ ಜಾಗದಲ್ಲಿ ಸಂಸ್ಕಾರ ಆಗಿರೋದ್ರಿಂದ ಅದಕ್ಕೊಂದು ಆದ್ಯತೆ ಇದೆ. ನಾಳೆ ಇಲ್ಲೇನಾದ್ರೂ ಅವ್ರ ಕುಟುಂಬದವರು ಏನೋ ಆಯ್ತು, ಸರ್ಕಾರದವರು ಏನೋ ಒಂದು ಅವ್ರಿಗೆ ಇನ್ನೂ ಒತ್ತಡ ಹಾಕಿ ಇದು ಏನಾದ್ರೂ ಕೊಂಡ್ಕೊಳ್ಳೋ ತರ ಆಯ್ತು, ಯಾರಾದ್ರೂ ಕೊಂಡ್ಕೊಂಡ್ರು ಅಂತಂದ್ರು, 2 ವಿಷಯಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಹಕಾರ ಎಲ್ಲಿಗಿರುತ್ತೆ ಅಂತಂದ್ರೆ, ಯಾವ ರೀತಿ ಇರುತ್ತೆ ಅಂತಂದ್ರೆ, ಆ ಸ್ಮಾರಕ ಏನಾಗುತ್ತೋ ಅದು ಕೇವಲ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಮಾತ್ರ ಸೀಮಿತ ಇರಬೇಕು. ಅವರಿಗೆ ಮಾತ್ರ ನಮನ ಸಲ್ಲಿಸೋ ತರ ಇರಬೇಕು. ಈಗ ನಾನು ಆಗ್ಲೇ ಹೇಳಿದೆ ನಿಮಗೆ, ಅಭಿಮಾನಿಗಳು ಕೆಲವರು, ಅದು ಅಭಿಮಾನಿಗಳಲ್ಲ, ನಾನು ಎಷ್ಟೋ ಸಲ ಹೇಳಿದ್ದೀನಿ, ನಿಜವಾದ ಅಭಿಮಾನಿಗಳು ಅದನ್ನು ಮಾಡೋದೇ ಇಲ್ಲ. ಅಭಿಮಾನಿಗಳು ಅಂತ ಹೇಳ್ಕೊಂಡು ಮುಖವಾಡ ಹಾಕೊಂಡು ವೇಷ ಧರಿಸ್ಕೊಂಡು ನಮ್ಮ ಜೊತೆಯಲ್ಲಿ ಇರೋರು ಕೆಲವರು ವಿರೋಧಿಗಳು ಇರ್ತಾರೆ, ಕೆಲವರು ಸ್ವಾರ್ಥಿಗಳು ಇರ್ತಾರೆ. ಅವರುಗಳು ಏನ್ ಮಾಡ್ತಾರೆ, ಸುಮಾರು ವಿಷಯಗಳನ್ನ ಹೇಳ್ತೀನಿ, ಆದ್ರೆ ಒಂದು ವಿಷಯ ಹೇಳ್ತೀನಿ. ಆ ಬ್ಯಾನರ್ ಅಲ್ಲಿ ಅಪ್ಪವ್ರಿಗಿಂತ ಅವ್ರ ಫೋಟೋನೇ ಜಾಸ್ತಿ ದೊಡ್ಡದಿರುತ್ತೆ. ಅದೇ ರೀತಿಯಲ್ಲಿ ಸ್ಮಾರಕದ್ದು ಆಗ್ಬಾರ್ದು. ಸ್ಮಾರಕ ಯಾರು ಕಟ್ಟಿಸ್ತಾರೋ ಅದು ಸೇವೆ. ಅದು ಸೇವೆ ಮಾಡ್ತಿರ್ಬೇಕಾದ್ರೆ ನಾನು ಮಾಡಿದೆ ಅಂತ ಇರಬಾರ್ದು. ಅದು ಅವ್ರಿಗೋಸ್ಕರ ಮಾಡ್ತಿರೋದು ಜನಾರ್ದನ ಸೇವೆ. ಆ ರೀತಿಲಿದ್ರೆ ನಮ್ಮ ಸಹಕಾರ ಇರುತ್ತೆ. 2ನೇದು, ಅದಕ್ಕೆ ದುಡ್ಡು ಖರ್ಚು ಎಷ್ಟಾಗತ್ತೆ, ಯಾರು ಕೊಡ್ತಾರೆ ಅಥವಾ ಯಾರ್ಯಾರು ಕೊಡ್ತಾರೆ, ಲೆಕ್ಕಾಚಾರ ಯಾರು ಇಡ್ತಾರೆ, ಅದನ್ನ ಪಾರದರ್ಶಕತೆ ಇದೆಯಾ, ಅದೆಲ್ಲವೂ ಇರಬೇಕು. ಜೊತೆಗೆ ಆ ದುಡ್ಡಿನ ವ್ಯವಹಾರದಲ್ಲಿ ನಾವು ಇರಲ್ಲ, ನಾವು ಖಡಾಖಂಡಿತವಾಗಿ ಇರಲ್ಲ. ಅದು ನೀವುಗಳೇ ನೋಡ್ಕೋಬೇಕು. ಆದ್ರೆ ಅದು ಗಮನ ಇರಲಿ. ಏನೋ ಆಗಬಹುದು, ಅದು ನಿಮ್ಮ ಗಮನ ಇರಲಿ. ಏನೂ ಆಗದೆ ಇರೋ ರೀತಿಯಲ್ಲಿ, ಒಳ್ಳೆಯ ರೀತಿಯಲ್ಲಿ ಅಲ್ಲಿ ಏನಾದರೂ ಸ್ಮಾರಕ ಆದರೆ ನಾವು ತುಂಬಾ ಸಂತೋಷ ಪಡ್ತೀವಿ. ಪ್ರತಿಮೆ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಬೃಹತ್ ಪ್ರತಿಮೆ ಮಾಡ್ತೀವಿ, ಮಾಡಿ ಸಂತೋಷ. ಇದಕ್ಕದು ಕಾಂಪೆನ್ಸೇಟ್ ಮಾಡೋಕ್ಕಾಗಲ್ಲ. ಇದೇನು ಮಾಡ್ತೀವೋ ಈ ಜಾಗದಲ್ಲಿ ಮಾಡೋದು ಬೇರೆ, ಇದಕ್ಕೊಂದು ಬೇರೆ ಆದ್ಯತೆ ಇರುತ್ತೆ. ಬೇರೆ ಕಡೆ ಮಾಡಿದ್ರೆ ಅಪ್ಪರು ಪ್ರತಿಮೆ ಮಾಡಿದರೆ ಅದು ಸಂತೋಷ. ಆದ್ರೆ ಅದು ಇದರ ಬದಲಾಗಿ ಅದನ್ನು ಮಾಡಿದೀವಿ, ಅದು ಆಗಲ್ಲ. ಆ ಪ್ರತಿಮೆಗೂ ನಮ್ಮ ಮೈಸೂರು ಸ್ಮಾರಕಕ್ಕೂ ಹೋಲಿಸಬೇಡಿ. ಅಲ್ಲಿ ಅವರ ಅಸ್ಥಿ ಇದೆ, ಇದು ಜ್ಞಾಪಕಕ್ಕೆ ಇಟ್ಕೊಳ್ಳಿ. ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಸ್ಮಾರಕ ಅದು, ಅದರ ಆದ್ಯತೆನೇ ಬೇರೆ. ಕೊನೆಯದಾಗಿ ಒಂದು ಹೇಳಬೇಕು, ನಾನು ನನಗೆ ಹೇಳೋದಕ್ಕೆ ಇದು ತುಂಬಾ ಬೇಜಾರಾಗ್ತಾ ಇದೆ, ಆದರೆ ನಾನು ಹೇಳಲೇಬೇಕಾದ ಪರಿಸ್ಥಿತಿ ಇದೆ. ಸುಮಾರು ವರ್ಷಗಳಿಂದ ನಮ್ಮ ತಪ್ಪೇ ಇಲ್ಲದೆ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸ್ಕೊಂಡು ಬಂದಿದ್ದಾರೆ ಕೆಲವರು. ಅದು ಯಾಕೆ ಮಾಡಿದ್ದಾರೆ, ಯಾಕೆ ಮಾಡ್ತಿದ್ದಾರೆ, ತಾವೇ ನನಗಿಂತ ಬುದ್ಧಿವಂತರು, ತಾವೇ ಯೋಚನೆ ಮಾಡಿದ್ರೆ ತಮಗೆ ಗೊತ್ತಾಗುತ್ತೆ. ನಿಮ್ಗೆ ಮಾಡೋ ತರ ಇದ್ರೆ, ಮಾಡೋ ಶಕ್ತಿ ಇದ್ರೆ ಮಾಡಿ. ಆರೋಪಗಳನ್ನು ಯಾಕೆ ಹೊರಿಸ್ತೀರಿ? ನಾನು ಹೀರೋ ಆಗೇ ಇರಬೇಕು ಅಂತಂದ್ರೆ ಬೇರೆಯವ್ರ ಮೇಲೆ ನನ್ನಿಂದ ನಾನು ಮಾಡೋಕೆ ರೆಡಿ. ಆದ್ರೆ ಇವನು ಸರಿ ಇರಲಿಲ್ಲ. ನನಗೆ ಶಕ್ತಿ ಇದ್ರೆ ನಾನೇ ಮಾಡಿ ತೋರಿಸ್ಬೇಕು. ಅದನ್ನು ಬೇರೆಯವ್ರ ಮೇಲೆ ಆರೋಪ ಹೊರಿಸೋದಲ್ಲ. ಯಾಕೆ ಆರೋಪ ಹೊರಿಸ್ತಾರೆ ಕೇಳ್ಕೊಳ್ಳಿ, ನೀವೇ ಯೋಚನೆ ಮಾಡಿ, ಚಿಂತನೆ ಮಾಡಿ. ಇನ್ನು ಮುಂದೆ ನಾವು ಸುಮಾರು ಈಗ ಆರೋಪಗಳನ್ನ ಕೇಳಿದ್ದಾಯ್ತು,
ಕೆಟ್ಟ ಕೆಟ್ಟ ಮಾತುಗಳನ್ನು ಓದಿದ್ದಾಯ್ತು, ನೋಡಿದ್ದಾಯ್ತು. ನಮಗದರ ಅವಶ್ಯಕತೆ ಇಲ್ಲ. ಅಪ್ಪವರ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ, ನನಗೆ ಇನ್ನೊಂದು ಹೇಳ್ತೀನಿ, ನನಗೊಂದ್ಸಲ ಅವಮಾನ ಆಗಿತ್ತು. ನನ್ನ ಒಂದು ಅನುಭವದಲ್ಲಿ ಒಂದ್ಸಲ ತುಂಬಾ ಒಂದು ಅವಮಾನ ಆಗಿತ್ತು ನನಗೆ. ನಾನು ಎಷ್ಟೋ ನನ್ನ ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದೀನಿ ಅದನ್ನ. ಅಪ್ಪವರು ಹತ್ತಿದ್ರು, ಗೊತ್ತಾ ನಿಮ್ಗೆ? ಹತ್ತಿದ್ರು, ತಾಯಿ ತರ ಹತ್ತಿದ್ರು. ಸಾಹಸ ಸಿಂಹ ಅಂತಿರಲ್ಲ, ಹೃದಯದಲ್ಲಿ ಅವರು ತಾಯಿ ತರ ಇದ್ರು, ಹತ್ತಿದ್ರು. ನನಗಾಗಿದ್ದು ನಿಮಗಾಗಬಾರ್ದು ಅನಿ ಅಂತ ಹೇಳಿದ್ರು. ನೀವುಗಳು ಏನ್ ಮಾಡ್ತಾ ಇದ್ದೀರಾ? ಅದನ್ನೇ ಮಾಡ್ತಾ ಇದ್ದೀರಾ. ಎಷ್ಟೊಂದು ಅವಮಾನಗಳು, ಆರೋಪಗಳು. ಯಾಕೆ? ಅವ್ರು ಖುಷಿಯಿಂದ ಇರ್ತಾರ ಅವಾಗ? ಅವ್ರು ಅಲ್ಲಿ ಅಳ್ತಾನೆ ಇರ್ತಾರೆ. ನೀವೇನ್ ಮಾಡ್ತಾ ಇದ್ದೀರಾ? ನಿಮಗೇನಾದ್ರೂ ಸಮಸ್ಯೆ ಇದ್ದಲ್ಲಿ, ಪ್ರಶ್ನೆಗಳಿದ್ದಲ್ಲಿ ಕೇಳಿ, ನನ್ನ ನೇರವಾಗಿ ಬನ್ನಿ, ಕೇಳಿ. ಕೇಳದೆ ಆರೋಪಗಳನ್ನು ಹೊರಿಸ್ತಾ ಇದ್ರೆ, ಯಾರೋ ಹೇಳಿದ ಮಾತನ್ನ ಕೇಳ್ತಾ ಇದ್ರೆ, ನನ್ನನ್ನು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ನೀವು? ಕೇಳ್ರಪ್ಪ, ನಾನು ನಿಮ್ ಕುಟುಂಬದವನೇ ಅಂತ ಹೇಳ್ತೀನಲ್ಲ, ಕೇಳಿ ನನ್ನ. ಆದ್ರೆ ಇನ್ನು ಮುಂದೆ ನಮ್ಮ ಬಗ್ಗೆ, ನಮ್ಮ ಕುಟುಂಬದವರ ಬಗ್ಗೆ ಯಾರಾದರೂ ಕೆಟ್ಟ ಆರೋಪಗಳನ್ನ ಮಾಡೋದಾಗಿರ್ಬೋದು, ಕೆಟ್ಟ ಕಾಮೆಂಟ್ಗಳನ್ನ ಮಾಡೋದಾಗಿರ್ಬೋದು, ಅದು ಯಾವುದೇ ವೇದಿಕೆ ಆಗಿರ್ಬೋದು, ಮಾಧ್ಯಮ ಆಗಿರ್ಬೋದು, ಅಥವಾ ಸಾಮಾಜಿಕ ಜಾಲತಾಣ ಆಗಿರಬಹುದು. ಈಗಾಗಲೇ ಎಷ್ಟೋ ಬಾರಿ ಆಗಿದೆ, ಈ ಇತ್ತೀಚಿನ ದಿನಗಳಲ್ಲೇ ಆಗಿರೋದ್ರಿಂದ ಕೆಲವರು ಬಂದು ನಮಗೆ ಸ್ಪಷ್ಟವಾಗಿ ಹೇಳಿದ್ರು, ದಯವಿಟ್ಟು ಇವರುಗಳ ವಿರುದ್ಧ ನೀವು ಮೊಕದ್ದಮೆ ಹೂಡಿ, ಅವರಿಗೆ ತಕ್ಕ ಶಿಕ್ಷೆ ಆಗೋ ರೀತಿಯಲ್ಲಿ ನೀವು ಪ್ರಯತ್ನ ಪಡಿ. ಇವತ್ತಿಗೂ ನಿಮ್ಗೆ ಗೊತ್ತಿದೆ, ಯಾರಾದ್ರೂ ಕೆಟ್ಟದಾಗ ಕಾಮೆಂಟ್ ಮಾಡಿ ನಾನೇನಾದ್ರೂ ಅದನ್ನ ಕಂಪ್ಲೇಂಟ್ ಕೊಟ್ರೆ ಏನಾಗತ್ತೆ ಅಂತ ನಿಮ್ಗೆ ಗೊತ್ತಿದೆ. ಆದ್ರೆ ನಾನು ಆ ತರ ಹೇಳಿದಾಗ ನಾನು ಅದಕ್ಕೆ ಒಪ್ಲಿಲ್ಲ. ಇದ್ದಕ್ಕಿದ್ದ ಹಾಗೆ ಆ ತರ ಮಾಡಬಾರ್ದು, ಒಂದ್ಸಲ ಎಚ್ಚರಿಕೆ ಆದ್ರೂ ಕೊಡಬೇಕು. ಯಾಕಂದ್ರೆ ಅವ್ರದೇ ಆದಂತ ಒಂದು ವೈಯಕ್ತಿಕ ಜೀವನ ಇರುತ್ತೆ, ವೈಯಕ್ತಿಕ ಕುಟುಂಬ ಇರುತ್ತೆ, ಅವ್ರನ್ನ ಪ್ರೀತಿಸೋರು ಜನ ಇರ್ತಾರೆ, ಅವ್ರಿಗೆ ತೊಂದರೆ ಆಗ್ಬಾರ್ದು. ಆದ್ರೆ ಈಗ ನಾನು ಅದನ್ನ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ದಯವಿಟ್ಟು ನಮ್ಮನ್ನ ಬಲವಂತ ಮಾಡಬೇಡಿ. ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡೋದು ನಮಗಿಷ್ಟ ಇಲ್ಲ. ಆದ್ರೆ ದಯವಿಟ್ಟು ಇದು ಇದೇ ಮುಂದುವರಿಸ್ಕೊಂಡು ಹೋದ್ರೆ ನಾವು ಕಂಪ್ಲೇಂಟ್ ಮಾಡಲೇಬೇಕಾದ ಪರಿಸ್ಥಿತಿ ಬರುತ್ತೆ. ನಿಮಗ್ ತೊಂದರೆ ಆದ್ರೆ ನಮಗಿಷ್ಟ ಇಲ್ಲ, ನಿಮಗ್ ಕಷ್ಟ ಆದ್ರೆ ನಮಗಿಷ್ಟ ಇಲ್ಲ. ನಾವೆಲ್ಲರೂ ಜೊತೆಲಿರೋಣ, ಒಂದಾಗಿರೋಣ, ಒಗ್ಗಟ್ಟಿಂದಿರೋಣ, ಪ್ರೀತಿಯಿಂದ ಇರೋಣ. ವಸುಧೈವ ಕುಟುಂಬಕಂ ಅಂತ ನಾನು ಎಷ್ಟೋ ಬಾರಿ ಹೇಳ್ಕೊಂಡಿದ್ದೀನಿ. ಈ ಭೂಮಿ ಮೇಲೆ ಇರ್ತಾ ಇರೋ ನಾವೆಲ್ಲರೂ ಒಂದೇ ಕುಟುಂಬದವರು. ನಾವೆಲ್ಲರೂ ಇದ್ಕೊಂಡು, ಜೊತೆಲಿ ಇದ್ಕೊಂಡು, ಈ ಸ್ಮಾರಕ ಏನಿದೆಯೋ ಈ ಸ್ಮಾರಕ ಆಗೋ ತರ ಇದ್ರೆ ನಾವೆಲ್ಲರೂ ಜೊತೆಲಿ ಇದ್ದೀವಿ. ಮೈಕ್ ಕೊಟ್ರೆ ಗಲಾಟೆ ಆಗ್ತದೆ. ಕೆಲವೊಬ್ರು ಪ್ರಶ್ನೆ ಕೇಳೋರಿದ್ರೆ ಅವ್ರು ಮಾತ್ರ ಕೇಳಿ ಅವ್ರು ಉತ್ತರ ಕೊಡ್ತಾರೆ. ಗಲಾಟೆ ದಯವಿಟ್ಟು ಗೊಂದಲ ಮಾಡಬೇಡಿ. ಫಿನಿಶ್ ಮಾಡ್ಲಾ ನೋಡಿ, ನೀವು ಮಾತಾಡ್ಬೋದು ಅಭಿಮಾನಿಗಳು, ಅವ್ರು ಮಾತಾಡ್ಲಿ, ಖಂಡಿತ ನಿಮ್ಗೂ ಅವಕಾಶ ಇದೆ ಮಾತಾಡೋಕೆ. ಯಾರಪ್ಪ ಅದು? ಎಲ್ರಿಗೂ ನಮಸ್ಕಾರ. ಫಸ್ಟ್ ವಿಷ್ಣು ಅಣ್ಣನ ಮನೆಯಿಂದ ಮಾತಾಡ್ತಿದ್ದಾರೆ. ಅವರ ಅನಿಸಿಕೆಗಳನ್ನು, ಅವರ ಮನದಾಳಗಳನ್ನು, ಅವರ ತೀರ್ಮಾನಗಳನ್ನು, ಅವರ ನೋವು ನಲಿವುಗಳನ್ನು ನಾವೆಲ್ಲ ಒಂದು ಸ್ನೇಹ ಭಾವದಿಂದ ಕೇಳೋಣ. ನಂತರ ಅವ್ರು ಒಂದೊಂದ ಕೇಳೋಣ. 10 ಜನ ಕೇಳಿದಾಗ ಏನಾಗುತ್ತೆ, ಯಾವ ಒಂದು ಉತ್ತರಕ್ಕೂ ಉತ್ತರ ಬರಲ್ಲ, ಯಾವ ಪ್ರಶ್ನೆ ಉತ್ತರ ಬರಲ್ಲ. ದಯವಿಟ್ಟು ಗೊತ್ತಲ್ಲ, ಜನಗಳು ಗೊತ್ತಲ್ಲ, ಅವ್ರದ್ದು ಅಂದ್ರೆ ಭಯ ಪಡ್ತಾರೆ ಅವನ್ನ.
ಇನ್ನೂ ಒಂದು ವಿಚಾರ ಹೇಳಬೇಕು ನಾನು. ದಯವಿಟ್ಟು ಸುಮ್ಮನೆ ದಯವಿಟ್ಟು. ಇನ್ನೊಂದು ವಿಚಾರ ನಾನು ಹೇಳಬೇಕು. ಸುಮ್ಮನೆ ಇರಿ. ಇನ್ನೊಂದು ವಿಚಾರ, ಒಂದೇ ಒಂದು ವಿಚಾರ ಹೇಳ್ಬೇಕು ನಾನು. ಒಂದೇ ಒಂದು ವಿಚಾರ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ನಾನು. ಅಲ್ಲೇ ಕೂತ್ಕೊಳ್ಳಿ. ಅಲ್ಲೇ ಕೂತ್ಕೊಳ್ಳಿ. ಮುಗೀತು ನಂದು ಎರಡೇ. ರೀಲ್ಸ್ ಅವ್ರು ಬಂದಾರೆ, ಅದಕ್ಕೆ ರೀಲ್ಸ್ ಅವ್ರು ಎಲ್ಲರೂ ಇವಳು ಫೋಟೋ ಬೇರೆ ಬಂದದೆ, ಇವ್ರು ಕತ್ತರಿಸ್ಬೇಕಲ್ಲ. ಅಭಿಮಾನ್ ಸ್ಟುಡಿಯೋದಲ್ಲಿ ಅಲ್ಲಿ ಅಷ್ಟೊಂದು ಪ್ರಯತ್ನಗಳು ಆದ ಮೇಲೆ ಕೆಲವರಿಗೆ ಅದು ಗೊತ್ತಿಲ್ಲ. ಅದಕ್ಕೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಯಾಕಂತಂದ್ರೆ ಮೊನ್ನೆ ನನ್ನ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದವರು ಕೆಲವು ಪ್ರಶ್ನೆಗಳನ್ನು ಕೇಳಿದ್ರು. ಮಾಧ್ಯಮದ ಪ್ರತಿನಿಧಿಗಳು ಯುವಕರು ಯುವತಿಯರು, ಹಾಗಾಗಿ ಅವರಿಗೆ ಎಲ್ಲ ಇತಿಹಾಸ ಗೊತ್ತಿರಲಿಲ್ಲ. ಹಾಗಾಗಿ ಕೆಲವು ವಿಷಯಗಳನ್ನ ನಾನು ಹೇಳಿದೆ. ಈಗ ತಾವು ಮತ್ತೆ ಸೇರಿದ್ದೀರಿ, ಹಾಗಾಗಿ ಕೆಲವು ವಿಚಾರಗಳನ್ನ ನಾನು ಹೇಳೋದನ್ನ ಬಿಟ್ಟಿದ್ದೆ, ಅದನ್ನ ಹೇಳ್ತೀನಿ. ಅಭಿಮಾನ್ ಸ್ಟುಡಿಯೋದಲ್ಲಿ ಅದು ಆಗೋದೇ ಇಲ್ಲ ಅಂತ ತಕ್ಷಣ ಅಲ್ಲಿ ಸುಮಾರು ವರ್ಷಗಳ ಪ್ರಯತ್ನ ಆದ್ಮೇಲೆ ಅದರ ಪಕ್ಕದಲ್ಲಿ ಜಾಗ ಕೊಡ್ತೀವಿ ಅಂತ ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ರು, ಇಲ್ಲ ಆಗಲ್ಲಮ್ಮ, ಇಲ್ಲ ಆಗಲ್ಲ, ದಯವಿಟ್ಟು ಬೇರೆ ಕಡೆ ನೀವು ಎಲ್ಲಾದ್ರೂ ಸ್ಮಾರಕ ಮಾಡ್ತಾ ಇದ್ರೆ ನಾವು ಅದನ್ನ ಮಾಡೋದಕ್ಕೆ ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳಿದ್ರು. ಅದರ ಪಕ್ಕದಲ್ಲಿ ಒಂದು ಜಾಗ ಕೊಟ್ಟರು, ಅದು ಒಂದಿಷ್ಟು ತಿಂಗಳಿಗಾಯ್ತು, ಅದು ಆಗ್ಲಿಲ್ಲ. ಅದರ ಎದುರುಗಡೆ ಒಂದು ಜಾಗ ಆಯ್ತು, ಅದು ಫಾರೆಸ್ಟ್ ಝೋನ್ಗೆ, ಅದು ಒಂದು ಬಫರ್ ಝೋನ್ ಬರುತ್ತೆ, ಅದಕ್ಕೊಂದು 2.5 ವರ್ಷ ಆಯ್ತು. ಶಂಕುಸ್ಥಾಪನೆ ಆಗೋ ದಿನಾನೇ ಅದು ಒಂದು ಸ್ಟೇ ಆರ್ಡರ್ ಬಂತು ಅಲ್ಲಿ. ಈ ತರದ ಸಾಕಷ್ಟು ಸಮಸ್ಯೆಗಳು ಇಲ್ಲಿ ಬೆಂಗಳೂರಲ್ಲೇ ನಾವು ಎದುರಿಸೋದು. ಇದನ್ನ ನಾನು ಕೇವಲ ಒಂದಿಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ. ಸಾಕಷ್ಟು ಬೇರೆ 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 ಜಾಗಗಳನ್ನ ತೋರಿಸಿದ್ರು. ಏನಪ್ಪಾ ಇಲ್ಲಿ ಬೆಂಗಳೂರಲ್ಲಿ ಜಾಗನೇ ಇಲ್ವಾ ಅನ್ನೋ ತರದಲ್ಲಿ ಪರಿಸ್ಥಿತಿ ಬಂತು ನಮ್ಗೆ. ಅದಾದ್ಮೇಲೆ ಅಮ್ಮ ಹೇಳಿದ್ರು ಮೈಸೂರು. ಅದಕ್ಕೆ ನಾವು ಅಲ್ಲಿ ಮೈಸೂರಿಗೆ ಹೋಗಿದ್ದು. ಈಗ ನಾನು ಎಲ್ಲಾನು ಹೇಳಿದ್ದೀನಿ, ನಿಮ್ಮ ಜೊತೆಲಿ ನಾವಿದ್ದೀವಿ, ನಮ್ಮ ಸಹಕಾರ ಇರುತ್ತೆ. ಮತ್ತೊಮ್ಮೆ ಮಗದೊಮ್ಮೆ ತಾವೆಲ್ಲರೂ ಇವತ್ತು ಬಂದಿದ್ದೀರಿ. ನಾನಿದ್ದೀನಿ ನಿಮ್ ಜೊತೆಲಿ, ನಾನು ಯಾವಾಗಲೂ ನಿಮ್ ಜೊತೆಲಿ ಇದ್ದೀನಿ. ಈಗ ಯಾರ್ದಾದ್ರು ಪ್ರಶ್ನೆ ಇದ್ರೆ ಅದನ್ನ ಕೇಳಿ. ದಯಮಾಡಿ ಪ್ರತಿಯೊಬ್ರು ಮಾತಾಡ್ತಾ ಹೋದ್ರೆ ನಿಮ್ಗೆ ಯಾರು ಅರ್ಥ ಆಗ್ತದೆ. ಮೇಲೆ ಒಬ್ಬೊಬ್ರು ಪ್ರಶ್ನೆಗಳಿಗೆ ಉತ್ತರ ಕೊಡೋ ಇಲ್ಲ. ಯಾಕಂದ್ರೆ ಅಷ್ಟು ಜನರು ಪ್ರಶ್ನೆ ಕೇಳುವಾಗ ಎಷ್ಟು ಅಂತ ಅವ್ರು ಹೇಳ್ಕೊಳ್ಲಿಕ್ಕಾಗತ್ತೆ. ಅವ್ರ ಕೊನೆಯ ಮಾತುಗಳನ್ನ ಆಲಿಸಿ ದಯಮಾಡಿ. ಈ ಸಭೆಗೆ ಒಂದು ಗೌರವ ಕೊಡಿ ಅಂತ ಕೇಳ್ತಾ ಇದೀನಪ್ಪ ಎಲ್ರಿಗೂ. ನಾನು ನಮ್ಮ ಕುಟುಂಬ ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇದ್ದೀವಿ. ನಾನು ನಮ್ಮ ಕುಟುಂಬ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕುಟುಂಬ, ಅವರ ಅಭಿಮಾನಿಗಳ ಜೊತೆ ಯಾವಾಗಲೂ ಇರ್ತೀವಿ. ಸ್ಮಾರಕ ನಿರ್ಮಾಣ ಆಗೋದಕ್ಕೋಸ್ಕರ ನಾವೆಲ್ಲರೂ ನಿಮ್ಮ ಜೊತೆಯಲ್ಲೇ ಇರ್ತೀವಿ. ನಮ್ಮ ಸಹಕಾರ ನಿಮ್ಮ ಜೊತೆಯಲ್ಲಿ ಇರುತ್ತೆ. ಹಣ ಪಿನಿಸು